सांबजैव परमेशिव हर हर महादेव 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 गुरुविष्णु गुरुदेव महेश्वर गुरु साक्षात् परब्रह्म गुरु साक्षात् परब्रह्म तस्मै श्री गुरवे संगीत सागरं साहित्य भूषणं लिंग पूजा सदा वन्दे कुमार पंचाक्षरेश्वरा ಹಾನಗಲ್ಲಗಿರಿವರನ ಪೂಜಿಸಿ ಪಂಚಾಕ್ಷರಿ ಗುರುಗಳನ್ನು ಧ್ಯಾನಿಸಿ ಪುಟ್ಟರಾಜರನ್ನು ಮನದೊಳು ಸ್ಮರಿಸಿ ಹಿರಿಯರಿಗೆ ಕಿರಿಯರಿಗೆ ವಂದಿಸಿ ಜಗದ್ಗುರುಗಳೈವರನ್ನು ಪೂಜಿಸಿ ಕಲಾವಿದನ ಶರಣಾರ್ಥಿ ಶರಣಾರ್ಥಿ ಭಾರತ ಸಮೃದ್ಧವಾದ ಪ್ರಣಿಪಥಯೇ ಜಗದಂಬೆ ಒಂದೇ ಬಾರುದೇ ಪರಮೇಶ್ವರ ಸಂಪ್ರಜೈನವ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ ಸಿದ್ದರಾಮೇಶ್ವರ ಮಹಾರಾಜ ಕೀ ಜೈ. ಭಕ್ತಿರಸವೆಂಬ ಕೈನವರೆದು ಕಲ್ಯಾಣವೆಂಬ ಕಲ್ಯಾಣವೆಂಬ ಗಣತೆಯಲ್ಲಿ ಕಲ್ಯಾಣವೆಂಬ ಗಣತೆಯಲ್ಲಿ ಭಕ್ತಿರಸವೆಂಬ ಕೈನವರೆದು ಭಕ್ತಿರಸವೆಂಬ ಕೈನವರೆದು ಕಲ್ಯಾಣವೆಂಬ ಗಣತೆಯಲ್ಲಿ ಭಕ್ತಿರಸವೆಂಬ ಕೈನವರೆದು
ಬೆಳಕಿಗೆ ಬಸವಣ್ಣನೆಂಬ ಜ್ಯೋತಿಯು ಹೊತ್ತಿಸಲು ತೊಳಗಿ ಬೆಳಕು ತಿತ್ತಿಕಯ್ಯ ತೊಳಗಿ ಬೆಳಕು ತಿತ್ತಿಕಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಬೆಳಗುತ್ತಿದ್ದನಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಸಂಖ್ಯಾತ ಪ್ರಮಥ ಗಣಗಳು ಶಿವಭಕ್ತ ರಿಕ್ತ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಗೆ ಶಿವಭಕ್ತ ರಿಕ್ತ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಗೆ ಶಿವಭಕ್ತ ರಿಕ್ತ ಕ್ಷೇತ್ರ ಪಾವನವೆಂಬುದು ಹುಸಿಗೆ ಪಾವನವೆಂಬುದು ಹುಸಿಗೆ ಪಾವನವೆಂಬುದು ಹುಸಿಗೆ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಜ್ಜನ ಬಸವನ ಸಜ್ಜನ ಬಸವನ ಮಹಿಮೆಯ ನೋಡ ಸಜ್ಜನ ಬಸವನ ಮಹಿಮೆಯ ನೋಡ ಸಿದ್ಧರಾಮಯ್ಯ 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 ಗಣತೆಯಲ್ಲಿ ಭಕ್ತಿರಸವೆಂಬ ಅರಿಲವರೆಯೋ ಭಕ್ತಿರಸವೆಂಬ 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 ತೈಲವರೆಯೋ ಸಮಜಯುವ ಭರತಿ ಶಿವಹರ ಸಿದ್ದರಾಮೇಶ್ವರ ಮಹಾರಾಜ ಕೀ ಜೈ. ಪಂಚಾಸ್ಯ ವದನೋದ್ಭೂತಾ ಪಂಚಸೂತ್ರಕ್ರತೋ ವಂದೇ ಪಂಚಾಚಾರ್ಯಾಚ ಕರ್ಪುರಂ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರುಂ ಸತ್ಯಾನಂದ ಪ್ರಕಾಶೇಣ ನಿತ್ಯಾನುಭವ ಸಂಹಿತಂ ಅನುರಾಗ ಭಕ್ತವತ್ಸಲಂ ದೇವಂ ಸಿದ್ಧಲಿಂಗಂ ಭಜಾಮ್ಯಹಂ ಯತ್ಪೂಜಿತಂ ಸದಾ ವಂದೇ ಸದ್ಗುಣಾಶೀಲಮನೋಹರಂ ಕಾಯವಾತ್ಸಲ್ಯ ಸಿದ್ಧಿಪುರುಷಂ ಸಿದ್ಧಿನಾಥಮನೋಹರಂ ನಿಶ್ಚಲಾರೂಪ ಸದಾಧಾರಕಂ ಸದ್ಗುಣಶೀಲಮನೋಹರಂ
ವಂದೇ ಸದ್ಗುರುನಾಥಂ ಡಾಕ್ಟರ್ ಚಂದ್ರಶೇಖರ ಭಗವತ್ಪಾದಂ. ಯತ್ತರೋತ್ತರ ಮನೋಹರಂ ಭಗವತಂ ಸದ್ಗುಣಾಶೀಲ ಮನೋಹರಂ ಸಮಯೋಚಿತ ಶಕ್ತಿಧಾರಕಂ ವಂದೇ ವಿದ್ಯಾಧರ ಶಿವಾಚಾರ್ಯಂ ಭಜಾಮ್ಯಹಂ. ಜಗನ್ಮೂಲ ಸತ್ಯಾನಂದ ಸದಾ ಕೋಶ ಆನಂದ ಸಭಾಪತಿ ಸದ್ಭಾವಶೀಲ ಮನೋಹರಂ ಸಂಧ್ಯಾವಂದನ ಸುಶೀಲಂ ಶಿವಂ ವಂದೇ ಜಗದೇಕಮೂರ್ತಿಂ. ನಿರ್ಮಲ ಚಿತ್ತ ಮನೋಹರಿಂ ದೇವೀಂ ನಿಜಾನಂದ ಸ್ವರೂಪಿಣಿಂ ಕಾಯ ರಕ್ಷಾಕರಿಂ ವಂದೇ ಅನ್ನಪೂರ್ಣೇಶ್ವರಿ ಮಹೇಶ್ವರಿ. ಪ್ರಥಮದಲ್ಲಿ ಆದಿ ಜಗದ್ಗುರು ಪಂಚಾಚಾರ್ಯರನ್ನ ಸ್ಮರಣೆ ಮಾಡಿಕೊಳ್ತಾರೆ. ಆರಾಧ್ಯ ಗುರು ಜ್ಞಾನ ಚಿಂತಾಮಣಿ ಸದಾ ಸರ್ವರ ಬಾಳ ಬೆಳಕನ್ನ ಬೆಳಗೋದಕ್ಕೆ ಸಿದ್ಧಾಂತ ಶಿಖಾಮಣಿಯನ್ನ ಹಲವು ಭಾಷೆಗಳಲ್ಲಿ ರಚಿಸಿ ಜಗತ್ತಿಗೆ ಅದನ್ನ ಪ್ರಸ್ತುತಪಡಿಸುವುದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ಹೃದಯದ ಮನೋಹರ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದ ಅಡಿದ ಅವರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಎನ್ನ ಕರ್ತೃಗುರು ವಂಶದ ಬೆಳಕು ಸದಾ ಜ್ಞಾನದ ಹಸಿರನ್ನ ಜಗತ್ತಿಗೆ ತೋರಿ ಲೀಲಾಮೂರ್ತಿಯಾಗಿ ಬೆಳಗಿ ಅನೇಕ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟು ನಮ್ಮ ಮನೆತನದ ಹೆಸರನ್ನು ಉಳಿಸಿರ್ತಕ್ಕಂಥ ಕಾಡಸಿದ್ದೇಶ್ವರ ಶಿವಾಚಾರ್ಯರಿಂದ ಹಿಡಿದು ಸಿದ್ಧಲಿಂಗ ಶಿವಾಚಾರ್ಯ ಪರ್ಯಂತ ಎಲ್ಲ ಗುರು ಪರಂಪರೆಯಿಂದ ಸ್ಮರಣೆ ಮಾಡಿಕೊಳ್ಳುತ್ತಾರೆ. ಯಾವತ್ತೂ ಸೊನ್ನವಿಗೆಯನ್ನ ಪಾವನಗೊಳಿಸಿ ಸದಾ ಭಕ್ತರ ಕೋರಿಕೆಗಳನ್ನ ಈಡೇರಿಸಿ ತ್ರಿವಿಧ ದಾಸೋಹಿಯಾಗಿ ಶಿವನ ಸತ್ಸ್ವರೂಪವನ್ನ ತಾನು ಕಾಣೋದಲ್ಲದೆ ಬಂದಿರೋ ಎಲ್ಲಾ ಭಕ್ತರಿಗೂ ಕೂಡ ಪ್ರಸನ್ನ ಚಿತ್ತದಿಂದ ತೋರಿಸಿ ಮುಕ್ತರಾಗಿರ್ತಕ್ಕಂಥ ಚರಿತ್ರ ನಾಯಕ ಸಿದ್ದರಾಮೇಶ್ವರನ ಸ್ಮರಣೆ ಮಾಡಿಕೊಳ್ಳುತ್ತಾರೆ. ಈ ಎಲ್ಲ ಚರಿತ್ರೆಗಳನ್ನ ಜಗತ್ತಿನಾದ್ಯಂತ ಪಸರಿಸುವುದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಕಾವಿ ಲೋಕವನ್ನ ಬೆಳಗಿರ್ತಕ್ಕಂಥ ಅಪ್ಪ ಹಾನಗಲ ಕುಮಾರೇಶನ ಸ್ಮರಣೆ ಮಾಡಿಕೊಂಡು ಹಾನಗಲ ಕುಮಾರೇಶನ ಸಮಕಾಲೀನರಾಗಿ ಅವರೆಲ್ಲ ಕಾರ್ಯಗಳಿಗೆ ಸದಾ ಅಮೃತ ಹಸ್ತವನ್ನ ನೀಡಿ ಅವರ ಕಾರ್ಯಗಳನ್ನ ಹಚ್ಚಿರ್ತಕ್ಕಂಥ ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದನ ಸ್ಮರಣೆ ಮಾಡಿಕೊಳ್ತಾರೆ. ಅವರ ಕರಸಂಜಾತರಾಗಿ ಬೆಳಗಿ ಸಂಗೀತದ ಲೋಕವನ್ನ ಸೂರೆ ಮಾಡಿ ತ್ರಿವಿಧ ಭಾಷಾ ಚತುರರಾಗಿ ಅನೇಕ ಸಾಹಿತ್ಯವನ್ನ ಕೊಟ್ಟು ಇವತ್ತು ಸಂಗೀತವನ್ನ ಪಸರಿಸಿರ್ತಕ್ಕಂಥ ಪಂಚಾಕ್ಷರಿ ಗವಾಯಿಗಳನ್ನು ಮೊದಲು ಮಾಡಿಕೊಂಡು
ಪುಟ್ಟರಾಜ ಕವಿ ಗವಾಯಿಗಳವನ್ನ ಇವತ್ತು ನಾವೆಲ್ಲ ಸ್ಮರಣೆ ಮಾಡ್ಕೋಬೇಕಾಗ್ತದೆ. ಯಾಕೆಂದ್ರೆ ಆ ಪುಣ್ಯಾತ್ಮ ಇವತ್ತಿನ ಎಲ್ಲಾ ದ್ವಂದ್ವಗಳಿಗೆ ಪರಿಪೂರ್ಣವಾಗಿ ಅರ್ಧವರಿತವಾಗಿ ಸಮಾನತೆಯನ್ನು ತಂದುಕೊಟ್ಟಿರುವಂತ ಮತ್ತೊಬ್ಬ ಪುಣ್ಯಾತ್ಮನದು ಕೇವಲ ಪುಟ್ಟರಾಜ ಕವಿ ಗವಾಯಿಗಳು ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳಿಕೋಬೇಕಾಗ್ತದೆ. ಹಾನಗಲ ಕುಮಾರೇಶನ ಕರಸಂಜಾತರಾಗಿರೋದ್ರಿಂದ ಗುರು ಶಿಷ್ಯರಿಬ್ಬರು ಕೂಡ ಸಮಾಜವನ್ನ ಎರಡನ್ನಾಗಿ ಕಂಡಂಥವ್ರು. ಆ ಪುಣ್ಯಾತ್ಮರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಇವತ್ತಿಗೂ ಕೂಡ ಆ ಪರಂಪರೆಯೊಳಗ ಅಂಧ ಅನಾಥರನ್ನ ಬೆಳಗಿ ಪರಿಶುದ್ಧವಾಗಿರುವಂತಹ ಸಾಹಿತ್ಯವನ್ನ ಜಗತ್ತಿಗೆ ಹರಡೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಕಲ್ಲಯ್ಯನೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕಾಗ್ತದೆ. ಅದರ ಜೊತೆಗೆ ಇವತ್ತು ನಿಮ್ಮೆಲ್ಲರೂ ಕೂಡ ಬಹಳ ಚಂದ ಪುರಾಣವನ್ನ ಪ್ರಾರಂಭ ಮಾಡಿಸಿ ಈ ಗ್ರಾಮವನ್ನ ಬೆಳಗಿ ಗ್ರಾಮಗಳ ಪ್ರತಿಯೊಬ್ಬ ಸದ್ಭಕ್ತರ ಹೃದಯದೊಳಗೆ ಸಿದ್ದರಾಮೇಶ್ವರನ ನೆಲೆಸೋದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಉಜ್ಜಯಿನಿಯ ಜಗತ್ತರು ಮನಸ್ಸಿದ್ದನ್ನ ನೆನೆಯಲಿಲ್ಲ ಅಂದ್ರೆ ಇದು ಪೂರ್ಣ ಆಗ್ಲಿಕ್ಕಿಲ್ಲ ಅನ್ನುವಂತ ಭಾವನೆ ಅಂದಾಗ್ಯದ. ಅವರ ಮಾತೃ ಹೃದಯವನ್ನ ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ಆ ಜಗದ್ಗುರುಗಳು ಎಲ್ಲೇ ಕಾಣಲಿ ಯಾರೇ ಕಾಣಲಿ ಹಸನ್ಮುಖರಾಗಿ ತಾಯಿ ಮಕ್ಕಳ ಹಾಗೆ ಮಾತಾಡಿಸ್ತಾಳಲ್ಲ, ಹಾಗೆ ಮಾತಾಡಿಸೋ ಯಾವ್ದಾದ್ರೂ ಜಗದ್ಗುರು ನಾವು ಕಂಡಿದ್ದೀವಿ ಅಂದ್ರೆ ಅದು ಮರಳಿಸಿದ್ದ ಜಗದ್ಗುರುಗಳನ್ನ ಮಾತ್ರ. ಅವರ ಅಡಿದಾರರಿಗೆ ಭಕ್ತಿಯ ತೀರ್ಥಸ್ಥಾನವನ್ನ ಸಮರ್ಪಣೆ ಅವರು ಹಾಕಿಕೊಟ್ಟಿರೋ ಜಾಗ ಇದು. ಇದರೊಳಗ ಅವರ ಪಾದ ಅದ. ಅವರ ಪಾದ ಸ್ಪರ್ಶದಿಂದ ಈ ಭೂಮಿ ಪುನೀತ ಆಗಿದೆ. ಅದಕ್ಕೆ ಸಿದ್ದರಾಮೇಶ ಯಾವಾಗಲೂ ಇಲ್ಲೇ ನೆಲೆಸ್ತೀನಿ ಅಂತ ಸೊನ್ನಲಿಗೆ ಬಿಟ್ಟು ಇಲ್ಲಿ ಬಂದು ನಿಲ್ಲಿಸ್ಯಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಪವಿತ್ರ ಕ್ಷೇತ್ರದೊಳಗ ನಿಮ್ಮೆಲ್ಲರೂ ಕೂಡ ಪುರಾಣವನ್ನ ನಿತ್ಯವೂ ಕೂಡ ಪುನಃಬಿಡಿಸಿ ಸದಾಕಾಲ ನಿಮ್ಮ ಮನಸ್ಸನ್ನ ಜಾಗೃತಗೊಳಿಸ್ತಾ ಬರ್ತಾ ಇರ್ತಕ್ಕಂಥ ಚಿಂಚೋಳಿ ಹಬ್ಬಗಳನ್ನು ಇವತ್ತಿನ ದಿವಸ ನಾವೆಲ್ಲ ಸ್ಮರಣೆ ಮಾಡಿಕೊಂಡು ಅವರ ಅಡಿದಾಗಲೂ ಕೂಡ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆಗೈದು. ಜೊತೆಗೆ ನಮ್ಮ ಬೀಗರೊಬ್ಬರು ಬರ್ತಾರೆ. ಮತ್ತೆ ಬೀಗರವ್ರು ಯಾರು ಮಾವನರ ಅನ್ಕೊಂಡಿದ್ವಿ. ನಿಮಗೆ ಹೇಗ ಸಂಬಂಧ ಇರ್ತದಲ್ಲ ನಮಗೂ ಹಾಗೆ ಸಂಬಂಧ ಇರ್ತದೆ. ಪೀಠ ಬದಲಾದವರು ನಾವೆಲ್ಲ ಬೀಗರಾಗಿರ್ತೀವಿ. ನಮ್ಮ ಈಗ ಹೆಂಗ್ ಕರ್ಕೊಂಡ್ ಬಂದಿಲ್ಲ ಹಂಗ ಅವನು ಕರ್ಕೊಂಡ್ ಬರ್ತೀರಿ. ಅವರು ಒಂದ್ ದಿವಸ ಪ್ರವಚನ ಮಾಡಿ ಹೋಗ್ತಾರೆ. ನಿಮ್ಮ ಹತ್ತಿರದ ಸ್ವಾಮಿಗಳು ಬಹಳ ಚಿಕ್ಕ ವಯಸ್ಸಲ್ಲಿ ಅಪಾರ ಕೀರ್ತಿಯನ್ನ ಗಳಿಸಿ ಭಕ್ತರ ಮನಸ್ಸಿನಲ್ಲಿ ನೆಲೆಸಿರ್ತಕ್ಕಂಥ ಹೊಳೆದಂಡೆ ಆಚೆಗೆ ಅವರು, ಹೊಳೆದಂಡೆಗೆ ಈಚೆಗೆ ನೀವು. ಆದ್ರೆ ಅವರ ಪ್ರೀತಿ ಏನದರ ಬಹಳ ವಿಶೇಷವಾಗಿರುತ್ತದ. ಚಿಕ್ಕದಾಗಿದ್ರು ಕೂಡ ಮೂರ್ತಿ ಕೀರ್ತಿ ಮಾತ್ರ ಬಹಳ ದೊಡ್ಡದಾಗಿರ್ತದ. ಅವ್ರು ಯಾರು ಅಂದ್ರ ಪುರವರ್ಗ ಹಿರೇಮಠದ ಜಂಗಮರ ಹೊಸಡಿಯ ಅಜಾತ ಶಮಲಿಂಗೇಶ್ವರ ಆಚಾರ್ಯರು. ಅವರ ಅಡಿದಾವಿಲ್ಲೂ ಕೂಡ ಭಕ್ತಿಯ ಪ್ರಣಾಮವನ್ನ ಸಮರ್ಪಣೆ. ಇನ್ನೀಗ ಎಲ್ಲಾ ಪರಮ ಪೂಜ್ಯರು ಬಂದು ಹೋಗ್ತಾರೆ. ನಮ್ಮ ಭಾಗದ ಎಲ್ಲ ಶಿವಾಚಾರ್ಯರು ಶಿವಯೋಗಿಗಳು ಬಂದು ಹೋಗ್ತಾರೆ. ಅವರೆಲ್ಲರ ಅಡಿದಾವಗಳಲ್ಲಿ ಭಕ್ತಿಯ ಪ್ರಣಾಮವನ್ನ ಸಮರ್ಪಣೆಗೈತ ಗ್ರಾಮದ ನಮ್ಮ ವೇದಮೂರ್ತಿ ಸಿದ್ಧಲಿಂಗ ಸ್ವಾಮಿಯನ್ನು ಮೊದಲು ಮಾಡಿಕೊಂಡು ಗ್ರಾಮದ ಎಲ್ಲ ಜಂಗಮ ಬಂದವರೇ, ಭಕ್ತರೊಂದವೇ, ಮಾತೆಯರೇ ಮತ್ತು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದ ಜ್ಯೋತಿಗೆ ಆಗುತ್ತ ಶ್ರೀವರ್ಷ. ಒಂದು ನಾವಿಷ್ಟು ಹೇಳಿಬಿಟ್ರೆ ಮುಗಿಯೋದಿಲ್ಲ. ಇವರಿಬ್ರಿರ್ಲಿಲ್ಲ ನಮ್ಮ ಕೆಲಸ ಇರೋದಿಲ್ಲ. ಇವ್ರ ಕಂಠ ಹಾಡ್ಲಿಲ್ಲ ಅಂದ್ರ ನಮ್ಮ ವಾಕ್ಯಗಳು ಮುಂದಕ್ಕೆ ಬರೋದಿಲ್ಲ. ಹೌದು.
ಆ ಕಂಠದೊಳಗ ಮಾಧುರ್ಯ ತುಂಬಲಿಲ್ಲ ಅಂದ್ರೆ, ಆ ಕಂಠಕ್ಕೆ ಸಿರಿ ಬರಲಿಲ್ಲ ಅಂದ್ರೆ ಈ ಪುರಾಣಕ್ಕೂ ಮೆಲುಗು ಬರೋದಿಲ್ಲ. ನೀವು ಕೂತೋರು ಕೂಡ ಶಾಶ್ವತ ಕೂಡಕ್ಕಾಗೋದಿಲ್ಲ. ನಿಮ್ನೆಲ್ಲರೂ ಗಟ್ಟಿ ಹಾಕಿ ಬತ್ತಿ ಕಡೆ ಕರ್ಕೊಂಡ್ಬರುವಂತ ಇವತ್ತಿನ ವಿಶೇಷವಾದ ಸೇವೆಯನ್ನು ಮಾಡೋದು. ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯನ್ನ ಕರೆಸಿಬಿಟ್ಟಿರಿ. ವೇದಮೂರ್ತಿ ರವಿಶಾಸ್ತ್ರಿಯಿಂದ ಮೊದಲು ಮಾಡಿಕೊಂಡು, ಜೊತೆಗೆ ನಮ್ಮ ತಬಲಾಜಿ ಬಂದ ತಕ್ಷಣ ಬಹಳ ಚಂದ ಮಾತನಾಡೋದು. ಅವ್ರ ಪರಂಪರೆಯಿಂದಲೂ ತಬಲಾಗವು. ಅವ್ರ ತಾತ ತಬಲಾಜಿ, ಅವನು ತಬಲಾಜಿ. ಆ ಕೈ ಅದವಲ್ಲವು, ನೀವು ಅದ್ರ ಮೇಲೆ ಕೈ ಹಿಡಿದು ಹೆಂತ ಸೌಂಡ್ ಬರ್ತದೆ ನೋಡು. ನಾವು ನೀವೇನಾದ್ರೂ ಅದ್ರ ಮೇಲೆ ಕೈ ಇಟ್ಟೀವಿ ಅಂದ್ರ ಅಲ್ಲಿ ಹೊರಗೆ ಓಡಾಡ್ತಾವಲ್ಲ ಅವೆಲ್ಲ. ಏನಂತ ನಾನು ಹೇಳಂಗಿಲ್ಲ, ನೀವ ತಿಳ್ಕೊಳ್ರಿ. ಅವೆಲ್ಲ ಬಂದು ಇಲ್ಲಿ ಕುಂದಿರ್ತಾವ. ಅದೇ ನಮ್ಮ ತಬಲಾಜಿ ಕೈ ಇಟ್ರ ನೀವೆಲ್ಲ ಬಂದು ಇಲ್ಲಿ ಕುಂತೀರಿ. ಮನುಷ್ಯರನ್ನ ಕೂಡಿಸುವಂತಹ ವಾದ್ಯ ಏನದಲ್ಲದು, ಅದನ್ನ ನುಡಿಸೋದು ಅಷ್ಟು ಸುಲಭ ಅಲ್ಲ. ಆದ್ರೆ ನಿಮ್ಮೆಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ಬಹಳ ವಿಶಿಷ್ಟವಾದ ಸಾಧನೆಯನ್ನ ಮಾಡಿ ಇವತ್ತು ಆ ತಬಲಾ ಚತುರನಾಗಿ ನಿಮ್ಮ ಈ ಸಿದ್ದರಾಮೇಶ್ವರ ಕ್ಷೇತ್ರದೊಳಗೆ ಸೇವಾ ಮಾಡುವಂತ ಭಾಗ್ಯ ಅವನಿಗೆ ಸಿಕ್ಕದಲ್ಲ. ಇನ್ನೂ ಉತ್ತರೋತ್ತರವಾಗಿ ಅವನಿಗೆ ಆ ಭಾಗ್ಯ ಸಿಕ್ಕು ರಾಷ್ಟ್ರ ಮಟ್ಟದಾಗ ಅವರಿಬ್ಬರು ಕೂಡ ಬೆಳೆಯುವಂತ ಶಕ್ತಿಯನ್ನು ಜಗದಾಚಾರ್ಯ ಅವರು ಕರುಣಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ, ಅವ್ರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳುತ್ತಾ ಈ ಒಂದು ಪುರಾಣವನ್ನ ಒಂದು ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕಿಂತ ಮೊದಲು ಎರಡು ಮಾತನ್ನು ಹೇಳಿ ಈ ಪುರಾಣ ಚಾಲೂ ಮಾಡ್ತೀವಿ. ಬಹಳ ವರ್ಷಗಳಿಂದ ಈ ಗ್ರಾಮದ ಕೆಲವು ಹಿರಿಯರು ನಾವು ಈ ವೇದಿಕೆ ಮೇಲೆ ಕುಂದಿರಿಸಬೇಕು ಅಂತ ಅವಾಗ ಕೇಳ್ತಾನೆ ಇದ್ದೀವಿ. ಆದ್ರ ಸಮಯ ಯಾವಾಗ ಬರ್ತದ, ಹೇಗೆ ಬರ್ತದ ಗೊತ್ತಿಲ್ಲ. ಸಿದ್ದರಾಮೇಶ ಕರೆಸ್ಕೋಬೇಕು, ನಾವು ಬರಬೇಕು. ನಾವೇ ಬರ್ತೀವಿ ಅಂದ್ರೆ ಆಗೋದಿಲ್ಲ, ನೀವು ಕರೆಸ್ತೀವಿ ಅಂದ್ರೂ ಆಗೋದು. ಸಮಯ ಈ 2 ವರ್ಷ 3 ವರ್ಷದಿಂದ ಒಂದೊಂದು ದಿನ ಅವಕಾಶ ಕೊಡ್ತಾ 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 ಅವನು ನಿಮ್ಮನ್ನ ಒಂದು ಮಾಡ್ತಿದ್ದ. ಇಲ್ಲಿ ಬಹಳ ವಿಶೇಷ ಅಂದ್ರ ಸೊನ್ನಲಿಗೆಯ ಸಿದ್ದರಾಮನ ಚರಿತ್ರೆ ಅಪಾರವಾಗಿರುವಂತ ಶಕ್ತಿಯುಳ್ಳ ಚರಿತ್ರೆ ಇದೆ. ಇದರೊಳಗ ಯಾವುದು ಇಲ್ಲ ಅಂತ ಹೇಳಂಗಿಲ್ಲ. ಎಷ್ಟು ಆಳಕ್ಕೆ ಹೋದ್ರು ಕೂಡ ಸಮುದ್ರದೊಳಗ ಹೇಗೆ ಒತ್ತುರತ್ನಗಳು ಸಿಗುತ್ತಾವಲ್ಲ, ಹೇಗ ವಜ್ರ ವೈಡೂರ್ಯಗಳು ಸಿಗುತ್ತಾವಲ್ಲ, ಹೇಗ ಅದರೊಳಗ ಬೆಲೆ ಬಾಳುವಂತ ವಸ್ತುಗಳೇ ಸಿಗುತ್ತಾವಲ್ಲ, ಹಾಗ ಶಂಕನಾದವನ್ನ ಮಾಡುವಂತ ಶಕ್ತಿ ಯಾವ ಚರಿತ್ರೆಗದ ಅಂದ್ರ ಅದು ಸಿದ್ದರಾಮ ಚರಿತ್ರೆಗದ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗ್ತದ. ಅಂತಹ ಸಿದ್ದರಾಮ ಚರಿತ್ರೆಯನ್ನ ಇವತ್ತು ನಾವು ನೀವೆಲ್ಲರೂ ಕೇಳಬೇಕಾಗ್ಯದ. ನಾವು ಬಹಳಷ್ಟು ಕೇಳಕ್ ಬರಬೇಕು ಅಂತ ಅನ್ಕೊಳ್ಳೋದು, ಆದ್ರೆ ಇವತ್ತು ಹೇಳಕ್ ಬರ್ತಿದ್ದೀವಿ. ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಾಂಧವ್ಯಕ್ಕೆ ಮಣಿದು ಬರಕತ್ತೀವಿ ಹೊರತು ಮತ್ತೊಂದು ಕಲ್ಲ ಅನ್ನೋದನ್ನು ಮೊದಲು ಬಹಳ ಸ್ಪಷ್ಟವಾಗಿ ನಾವು ತಿಳಿಪಡಿಸ್ತಾ ಹಿಂದಿನ ದಿನ ಏನು ಮಾಡಿದಾರ ಅನ್ನೋದನ್ನ ಅವಲೋಕನ ಮಾಡಿಕೊಂಡು ಮಾಡಬೇಕು ಹೋಗ್ಬೇಕಾಗ್ತದೆ. ಹೌದು, ಆ ಸಿದ್ದರಾಮನ ಲೀಲೆಯನ್ನು ನೀವು ನಿನ್ನೆಲ್ಲ ಕೇಳಿದವರು ಆಗಿದ್ದೀರಿ. ಅಪ್ಪುಗಳು ಎಲ್ಲಿಗೆ ನಿಲ್ಲಿಸ್ಯಾರ ಅಂತ ನಿಮಗೆಲ್ಲ ಗೊತ್ತದ. ಆದ್ರೂ ಕೂಡ ನೆನಪು ಮಾಡೋದು ನಮ್ಮ ಒಂದು ಧರ್ಮ ಅಂತ ನಾವು ಭಾವಿಸ್ಕೊಳ್ತೀವಿ. ಸಿದ್ದರಾಮೇಶ ತನ್ನ ಬಾಲದ ವಯಸ್ಸಿನಲ್ಲೇ ಶ್ರೀಶೈಲಕ್ಕೆ ಬಂದಲ್ಲ ನೀನು. ಶ್ರೀಶೈಲಕ್ಕೆ ಬಂದು ಆ ಮಲ್ಲಯ್ಯನ ಹುಡುಕೋದ್ರೊಳಗ ತಲ್ಲೀನನಾಗಿ ಹುಡುಕಿ 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 ಸಿಗದೇ ಇದ್ದಾಗ, ಮಲ್ಲಯ್ಯ ನೀನ್ ಎಲ್ಲಿದೀಯಾ ಅಂತ ಕೇಳಿಕೊಂಡು ಆ ಕುಂಡದ ಹತ್ತಿರ ನಿಂತುಕೊಂಡ.
ನಿಂತುಕೊಂಡಾಗ್ಲೂ ಕೂಡ ಯಾವಾಗ ಸಿಗ್ಲಿಲ್ಲಲ್ಲ, ಆಗ ಸಿದ್ದರಾಮ ಎಂತ ಸಂಕಲ್ಪ ಮಾಡ್ತಾನ ಅಂದ್ರ, ಎಂತ ಕಠೋರವಾಗಿರುವಂತ ಒಂದು ನಿರ್ಧಾರವನ್ನು ಮಾಡ್ತಾನ ಅಂದ್ರ, ಮಲ್ಲಯ್ಯ ನೀನು ಆ ಹೊಲದಾಗ ನನಗೆ ರೂಪ ತೋರಿಸಿದ್ದಲ್ಲ, ಆ ರೂಪ ನೀನೇನಾದ್ರೂ ತೋರಿಸಿಲ್ಲ ಅಂದ್ರ, ನೀನು ಈ ಕ್ಷಣದೊಳಗೆ ಬಂದು ನನ್ನನ್ನ ಕಾಣಲಿಲ್ಲ ಅಂದ್ರ ಇಲ್ಲೇನ್ ಅದಾನ ಇದ್ರೊಳಗೆ ನಾನು ಜಿಗಿದು ನನ್ನ ಪ್ರಾಣ ಆದ್ರೂ ಬಿಡ್ತೀನ ಹೊರತು ನಿನ್ನನ್ನು ಬಿಟ್ಟು ಹೋಗಲ್ಲ ಅನ್ನುವಂಥ ಆ ಏನು ಸಂಕಲ್ಪ ಅದ ಅಲ್ಲ, ಅದು ಎಲ್ರಿಗೂ ಬರೋದಲ್ಲ. ಆ ಸಿದ್ಧರಾಮ ಬಾಲಕನಾಗಿದ್ರು ಕೂಡ ವರಸಂಜಾತನಾಗಿ ಬಂದವನು, ಅವನಿಗೆ ಶಿವನನ್ನ ಕಾಣುವಂತ ಯೋಗ ಇರುತ್ತದ. ಅದಕ್ಕಾಗಿ ಅವನು ಆ ಹಠ ತೊಟ್ಟು ಶಿವನ ಜೊತೆಗೇನೆ ಹಠ ಮಾಡಬೇಕು ಅಂದ್ರೆ ಅಷ್ಟಿಷ್ಟು ಅವನ ಭಕ್ತಿಯನ್ನು ನಾವು ಇವತ್ತು ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಪದಗಳೇ ಸಿಗೋದಿಲ್ಲ. ಅಂಥ ಸಿದ್ದರಾಮ ಯಾವಾಗ ಮಲ್ಲಯ್ಯ ಅಂತ ಕೂಗಿದ್ರು ಮಲ್ಲಯ್ಯ ಬರ್ಲಿಲ್ಲೋ, ಅವಾಗ ಅವನು ಆ ಕುಂಡದೊಳಗೆ ಜಿಗೀತಾನ. ಜಿಗಿಯುವಾಗ ಪರಮಾತ್ಮ ಅವನನ್ನ ಕೈಯಿಂದ ಎತ್ಕೊಂಡ್ ಬಂದು ಮೇಲೆ ಕೂಡಿಸ್ತಾನ ಅನ್ನೋದನ್ನ ನೀವೆಲ್ಲರೂ ಕೂಡ ಕೇಳಿದ್ದವರು ಆಗಿದ್ದೀರಿ ಅನ್ನೋದನ್ನ ನಾವು ಭಾವಿಸ್ಕೊಳ್ತೀವಿ. ಅಷ್ಟೇ ಕೇಳಿದ್ವಿ, ಏನಾದ್ರೂ ಮುಂದೂ ಹೋಗಿದ್ರು ಇಲ್ಲ ಅಲ್ಲ. ಹಾಗಿರಬೇಕಾದ್ರೆ ಮುಂದೆ ಏನಾಗ್ತದ, ಹೇಗಾಗ್ತದ, ಮುಂದೆ ಸಿದ್ದರಾಮ ಶಿವನ ಜೊತೆಗೆ ಏನೇನು ಮಾತಾಡ್ತಾನ, ಆ ಮಲ್ಲಯ್ಯ ಮತ್ತು ಸಿದ್ದರಾಮನ ಭಕ್ತಿ ಮತ್ತು ಶಿವನ ಶಕ್ತಿ ಅಂದ್ರೆ ಮಲ್ಲಯ್ಯನ ಶಕ್ತಿ ಹೇಗೆ ಒಂದಾಗ್ತದ ಅನ್ನೋದನ್ನ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಕೇಳಬೇಕಾಗ್ತದ. ಅದಕ್ಕೆ ಅದನ್ನ ಕೇಳೋದು ನಮ್ಮ ಕರ್ತವ್ಯ. ಹೇಳೋದು ನಾವು ಹೇಳ್ತೀವಿ, ಹೇಳಿದ್ದನ್ನ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕಲ್ಲ. ಈ ಊರೊಳಗ ಇದು ಇವತ್ತು 1 ವರ್ಷದ್ದೇನೋ ಪುರಾಣ ಅಲ್ಲ. ನಿಮಗೆ ಈ ಪುರಾಣ ಕರಗತ ಆಗ್ಯದ ಅಂತ ನಮಗೂ ಗೊತ್ತದ. ಇಲ್ಲಿಗೆ ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡ್ ಬರಬೇಕಾಗ್ತದೆ. ಯಾಕಂದ್ರೆ ಸಿದ್ದರಾಮನ ಒಂದು ಲೀಲೆ ಎಲ್ಲಾದ್ರೂ ಬಿಟ್ಟಿವಿ ಅಂದ್ರ ನೀವೇ ಬಹಳ ಸ್ಪಷ್ಟವಾಗಿ ಹೇಳ್ತೀರಿ, ತಾತ ಇದನ್ನೇ ಬಿಟ್ಟಾನ. ಹೌದು, ಅದರ ಸಮಯ ಬಹಳ ವಿಶೇಷ ಇರ್ತದೆ. ಕೆಲವು ಸಂದರ್ಭದಲ್ಲಿ ಕೆಲವನ್ನ ಮುಂದಕ್ಕೆ ಹೋಗಬೇಕಾಗ್ತದೆ. ಆದ್ರೆ ನಿಮ್ಮೂರೊಳಗೆ ಹಂಗ ನಡೆಯಲ್ಲ ಅಂತ ನಮಗೂ ಗೊತ್ತಿರೋದು. ಬ್ಯಾರೆ ಕಡೆಗಾಗಿದ್ರೆ ಬ್ಯಾರೆ ಕತೆ ಹೇಳುತ್ತೀವಿ. ಮಲ್ಲಯ್ಯ ಬರೋದನ್ನ ಒಂದೇ ಒಂದು ಸನ್ನಿವೇಶ ತಗೊಂಡು ಉಳಿದಿದ್ದೆಲ್ಲ ಬ್ಯಾರೆ ಏನೋ ಹೇಳಿ ಪುರಾಣ ಮುಗಿಸ್ಕೊಂಡು ಹೋಗ್ಬಿಡುತ್ತ. ಆದ್ರೆ ಈ ಊರೊಳಗೆ ಹಂಗ ಮಾಡೋದಕ್ಕ ಯಾರಿಂದನೂ ಸಾಧ್ಯ ಇಲ್ಲ ಅಂತ ನಾವು ಭಾವಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಎಲ್ಲರ ಮನಸ್ಸಿನೊಳಗೆ ಸಿದ್ದರಾಮನೇ ಅದಾರ ಅಂದ ಮೇಲೆ ನಾವು ಯಾರ ಚರಿತ್ರೆ ಹೇಳಕತ್ತೀವಿ? ನಿಮ್ಮ ಚರಿತ್ರೆನೇ ನಾವು ಹೇಳಬೇಕಾಗ್ಯದ. ಹಂಗಿದ್ಮೇಲೆ ನಿಮ್ಮ ದೀನಿಗಳು ನಿಮಗೆ ಗೊತ್ತಿಲ್ಲ ಅಂದಂಗೆ ಇರ್ತಾವ. ಇಲ್ಲಿ ಇರುವಂತ ಪ್ರತಿಯೊಬ್ಬ ಭಕ್ತರು ಯಾರಾಗ್ಯಾರ ಅಂದ್ರೆ ಅದು ಸ್ವರ್ಣಲಿಂಗ ಸಿದ್ದರಾಮರೇ ಆಗ್ಯಾರ. ಹಂಗಾಗಿ ಅವನು ನಿಮ್ಮ ಮನಸ್ಸಿನೊಳಗೆ ಇರೋದ್ರಿಂದ ನಾವಿಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳ್ಕೋಬೇಕಾಗ್ತದೆ. ಅದಕ್ಕೆ ಇವತ್ತಿನ ಈ ಪುರಾಣವನ್ನ ಈಗ ನಾವೆಲ್ಲ ಪ್ರಾರಂಭ ಮಾಡಬೇಕಾಗ್ತದೆ. ಮುಂದೆ ಏನಾಗ್ತದ ಅಂತ ಹಂತ ಹಂತವಾಗಿ ನಾವೆಲ್ಲರೂ ಕೂಡ ಕೇಳ್ಕೊಂಡು ಹೋಗೋಣ. ಆ ನಂತರ ಇವತ್ತು 1 ಅಧ್ಯಾಯನೋ 2 ಅಧ್ಯಾಯನೋ ಮುಗಿಸಿ ನಾವು ನಿರ್ಗಮನ ಮಾಡ್ತೀವಿ. ಮತ್ತೆ ನಾಳೆ ತಾತನವ್ರು ಬರ್ತಾರೆ. ಆ ಬುದ್ಧಿಯವರು ಬಂದು ಮುಂದಿನ ಚರಿತ್ರೆನ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರ ಮೇಲಿರೋ ಪ್ರೀತಿ ಸದಾಕಾಲ ನಿಮಗೆ ಹಾಗೆ ಇರಲಿ. ಅವರ ನಿಮ್ಮ ಸಂಬಂಧ ಗಟ್ಟಿಯಾಗಿ ಇದು ಅಜರಾಮರವಾಗಿ ಉಳಿದು ಹೋಗಲಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಕೇಳ್ತಾ ಈಗ ಮುಂದೆ ಆ ಪುರಾಣನ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಕೊಡೋಣ.
ಅದಕ್ಕಿಂತ ಮುಂಗುರದೊಳಗೆ ಒಂದು ವಚನ ಹಾಡಿ ಒಂದು ಪ್ರಾರಂಭ ಮಾಡಿ. ಸಾಂಬವೇ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಸಿದ್ಧರಾಮೇಶ್ವರ ಹರನಾಗಿ ಜಯ. ಏನೆಂದು ಹೊಗಳಲಿ ಶರಣ ನಿನ್ನಯ ಘನತೆ, ದಾಸೋಹ ಮೂರ್ತಿಯಾಗಿ ಸಾಗಿ ಬಂತು ನಿಮ್ಮ ಕಥೆ. ಕಲಿಯುಗವೇ ಧನ್ಯವಾಯಿತು ನಿಮ್ಮ ಪಡೆದ ಈ ಜನತೆ. ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ. ಅರಳಕುಟಗಿ ಕೀರ್ತಿಯ ಕಳಶ, ಶರಣ ಬಸವನಾಮವೇ ಸತತ ನಿನದೇ ದಾಸ. ಕಲಿಯುಗದ ಅವತಾರಿ ಪುರುಷ, ಭಾಗ್ಯ ಜ್ಯೋತಿ ನೀನಾದೆ. ಅಷ್ಟಲಕ್ಷ್ಮಿ ರೂಪವ ಧರಿಸಿ ದರ್ಶನವ ನೀಡಿದೆ. ಕಾಮಧೇನು ಕರುಣಿಸಿ ನನ್ನೆ, ಕಾಮಧೇನು ಕರುಣಿಸಿ ನಮ್ಮ ಬಾಳ ದೀಪ ಬೆಳಗಿದೆ ಶರಣ. ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ. ನಿನ್ನಯ ಆಘನತೆ, ದಾಸೋಹ ಮೂರ್ತಿಯಾಗಿ ಸಾಗಿ ಬಂತು ನಿನ್ನ ಕತೆ. ಕಲಿಯುಗವೇ ಧನ್ಯವಾಯಿತು, ಕಲಿಯುಗವೇ ಧನ್ಯವಾಯಿತು ನಿಮ್ಮ ಪಡೆದ ಈ ಜನತೆ. ಕಲಿಯುಗದ ಕಲಿಯುಗದ ಅವತಾರಿ ಪುರುಷ, ಶಾಂತಿಯ ನೀಡಿದೆ. ನಿನ್ನ ನಾಮವೆಂದರೆ ಸಾಕು, ಕಷ್ಟ ದೂರ ಮಾಡಿದೆ. ಮೇಲು ಕೀಳು ಕಳಸಿ ಬಂದೆ, ಮೇಲು ಕೀಳು ಕಳಸಿ ಬಂದೆ. ರೂಪವಾಗಿ ತೋರಿದ ಶರಣ. ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ. ಶರಣ ಎಲ್ಲವ ಕರುಣಿಸಿದೆ. ಬುದ್ಧಿಹೀನರಾದ ನಮಗೆ ಜ್ಞಾನಮಾರ್ಗ ತೋರಿದೆ. ನಿನ್ನ ಗುಡಿಯ ಬಾಗಿಲಲ್ಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಸೇವೆ ಭಾಗ್ಯ ನೀಡಿದ ಶರಣ. ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ. ಅರಳಕುಟಗಿ ಕೀರ್ತಿಯ ಕಳಶ, ಶರಣ ಬಸವನಾಮವೇ ಸತತ ನಿನದೇ ದಾಸ, ನಿನದೇ ದಾಸ, ನಿನದೇ ದಾಸ. ಸಾಂಬವೇ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಸಿದ್ಧರಾಮೇಶ್ವರ ಮಹಾರಾಜಗೆ.
ದೇವದೇವ ಮಜುಭಾಪು ಸಾಮರ್ಥ್ಯ ಸಾಗರವೆಂದು ಭೂವಲಯ ವೈಕೀರ್ತನೆ ಮಲ್ಲಿಕಾರ್ಜುನನ ನೋಡಿ ಸಿರಿಗ ಬೆರೆಸಿ ಸ್ವರ್ಣಲಗಿಯೊಳು ನೀರಿಸಿದನು ಸಿದ್ಧಕುಲ ತಿಲಕರನು ಸಿದ್ಧಕುಲ ತಿಲಕರನು ಸಿದ್ಧಕುಲ ತಿಲಕರನು ಉದಯ ತಾಳಿನ ಮೋಹಿನಿ ಕದನ ಶೈಲೋದ ಕದ ವಜ್ರಲೇ ಪದ ಕುಮಾರ ತಾರೆಗಳನೆ ನೆಲ ಹಿಮಾಲಯದ ಕುಡಿಯ ಘನ ನೆಲಗುತ್ತರಿಯ ಪಾಪಿಯ ಕೂಸಿನ ಕುಡಿಯುವ ಕೋಪದಲ್ಲಿ ಕಮ್ಮರಿಯ ಬಿಲಾಶ್ರಯದ ಮುಂಬಡದ ಭೈರವನ ರಾಜಪತ್ನಿ ಕುಂಡದ ಭಯಂ ಕುದಿದ ಹೊಂಬಳಿದ ತಾಣಗಳಂ ತೋಲನೆಂದು ಭೈರವಂ ಸಿದ್ಧಪತಿಗೆ 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 ನಡೆವ ಗಿಡಗಳನ್ನು ಹಾಡುವ ಪಕ್ಷಿ ವೃಕ್ಷಮಂ ನುಡಿಮ ಮಳೆಗಳ ಕಥೆಯ ಕಮ್ಮನೆಯ ನುದ್ದರವಂ ಗೊಡದ ಗುಹೆಗಳ ಹಾಡುವ ಮೊರಡಿಗಳನ್ನೆದ್ದು ಹರಿದಾಡುವ ಹಾಸ್ಯಗಳ ಬಿಡದೆ ವಾದಿಸುವ ಬೆರೆದು ನಿದ್ದರೈ ನೊಡನ ಸಭೆಯಾಗಿ ಕೇಳ್ಬದಡಿಗಳ ಮೃಡ ಸಿದ್ಧರಾಮಂಗೆ ತೊಡಗುತ್ತ ವೀರ ದಿಗಂಬರ ವೀರ ದಿಗಂಬರ ವೀರನು ಕಲಿಯ ಹುಲಿಯಂ ಕೃಷ್ಣ ಹಂಸಗಳ ಗಿಣಿಯ ಕರಡಿಯಂ ಶ್ವೇತ ಕೆಂಪು ನೆರಳಿಯಂ ವ್ರತ ಸೂಸಕದ ನರಿಯಂ ಪಂಡಿತನೇ ಕೋಣಗಳು ಕಿರಿಯಲೀ ಹೆಡೆಗಳು ನೊರಡಿ ಗುರು ಸಿದ್ಧರಾಮಂಗೆ ಹುಗದ ಮುನ್ನ ಕರಣಿಯಂ ಕಾಲನೋಡ್ ನಗಬಿಡುವ ಕದಳಿಯಂ ಹೊತ್ತು ಹೊತ್ತು ಹೊರಡಲ್ಗೆ ಭೋಜನವಗೊಡ ಬಿಲ್ವದಾಡಿಗಳ ತಿರುಗಿ ಕೈಲಾಸಗಿರಿಗೆ ನಿಗವ ಬಾಗಿಲನು ಮೂಕುತಿಗೆ ಮುಚ್ಚಳಂ ಸ್ವರ್ಗ ದೆಸೆಯಿಂದಲೇ ಹರಿಭಜಿಸಿ ಸುರಪಾನರಾಧಿಸಿ ಹರಿಭಜಿಸಿ ಸುರಪರಾರಾಧಿಸಿ ವಿರಗಿಂಚಿಪ ಚಿರಸಿ ಮುನಿಗಳ ಸ್ಮರಿಸಿ ಮನುಗಳರ್ಚಿಸಿ ಮಹಾಸುರರು ಮೆಚ್ಚಿಸಿ ರವಿಗಳಲೊಳಸಿ ಶಶಿ ಮನಸಿ ಹತವಂಸಲೆ ಬೋಧಿಸಿ ಗಿರಿಜ ಭಾವಿಸಿ ಸಿರಿ ಸರಸ್ವತಿಯರಾಗಿಸಿ ಪೂಜಿಸಿ ಸಮಸ್ತ ಯಜ್ಞಮಂ ಯಜಿಸಿ ನೆನೆದಾವೇದ ಮುದುಸಿ ಮುಗುತಿ ಚಲಿಸಿ ಬಂದವ ಕಾಣಗೈದು ಎಂದು ನೆನೆಯುತ್ತಲೇ ಸಾಂಬರೈನ ಪಾರ್ವತಿ ಶಿವ ಹರ ಹರ ಮಹಾದೇವ ಸಿದ್ಧರಾಮೇಶ್ವರ ಮಹಾರಾಜ ಕಿ ಸಿದ್ಧ ಆ ಮಲ್ಲಿನಾಥನ ಕೃಪೆಯಿಂದ ಅವನನ್ನ ಕಂಡು ಸಂತೋಷ ಭರಿತನಾಗಿ ಮಲ್ಲಿನಾಥನ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಮಲ್ಲಿಕಾರ್ಜುನ ಹೇಳ್ತಾರೆ, ಭೈರವನಿಗೆ ಸಿದ್ಧರಾಮನನ್ನ ತೋರಿಸಿ ಇವನಿಗೆ ಈ ಗಿರಿಗಳೇನಿದವಲ್ಲ ಶ್ರೀಶೈಲ ಕ್ಷೇತ್ರವನ್ನ ಸಂಪೂರ್ಣವಾಗಿ ಒಂದು ಸಾರಿ ತೋರಿಸ್ಕೊಂಬ ಅಂತ ಆ ಸಿದ್ಧರಾಮನಿಗೆ ತೋರಿಸೋದಕ್ಕೆ ಭೈರವನಿಗೆ ಹೇಳ್ತಾರೆ. ಯಾವಾಗ ಭೈರವನಿಗೆ ಮಲ್ಲಿಕಾರ್ಜುನನ ಅಪ್ಪಣೆ ಆಯಿತು ಆಗ ಭೈರವ ಆ ಸಿದ್ಧರಾಮನನ್ನ ಕರೆದುಕೊಂಡು
ಅಲ್ಲಿ ಇರುವಂಥ ಪರಿಸರವನ್ನ, ಅಲ್ಲಿರ್ತಕ್ಕಂಥ ದೈವದ ಶಕ್ತಿಗಳನ್ನ, ಅಲ್ಲಿ ಇರತಕ್ಕಂಥ ಸ್ವರೂಪವನ್ನು ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಿರ್ತದ ಅನ್ನೋದನ್ನ ಈಗ ನಾವೆಲ್ಲ ನೋಡ್ಬೇಕಾಗ್ತದ. ನಾವು ನೀವು ಶ್ರೀಶೈಲ ಬಹಳ ನೋಡಿ, ಬಹಳ ಸರಿ ಹೋಗಿ ಬರ್ತೀವಲ್ಲ. ಆದ್ರೆ ನಾವು ನೋಡಿದಕ್ಕೂ ಸಿದ್ದರಾಮ ನೋಡಿದಕ್ಕೂ ಏನು ವ್ಯತ್ಯಾಸದ ಅಂತಲೂ ನಾವು ಯೋಚನೆ ಮಾಡಬೇಕಲ್ಲ. ಸಿದ್ದರಾಮನಿಗೆ ಭೈರವ ತೋರಿಸಿರುವಂತ ಶ್ರೀಶೈಲಕ್ಕೂ ನಾವು ಹೋಗಿ ನೋಡುವಂತ ಶ್ರೀಶೈಲಕ್ಕೂ ಎಷ್ಟು ವ್ಯತ್ಯಾಸ ಅದ ಅನ್ನೋದನ್ನು ನಾವೀಗ ನೋಡಬೇಕಾಗ್ತದೆ. ಅಲ್ಲಿ ಸಿದ್ದರಾಮನಿಗೆ ಆ ಶ್ರೀಶೈಲದ ಪರ್ವತದೊಳಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಬೇಕಾದ್ರೆ ಅವನು ಒಂದೊಂದನ್ನೇ ತೋರಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಉಪಾಯ ತಾಳಗಳನ್ನ ತೋರಿಸ್ತಾನೆ, ಅದರ ಜೊತೆಗೆ ಮೋಹಿನಿಗಳನ್ನ ತೋರಿಸ್ತಾನೆ. ನೀವ್ಯಾರು ನೋಡಿದ್ರು ಮೋಹಿನಿ? ನೀವು ನಾವೇನಾದ್ರೂ ಮೋಹಿನಿಯನ್ನು ನೋಡಿದ್ವಿ ಅಂದ್ರ ಹ್ಯಾಗ ನೋಡ್ಬರ್ತೀವಿ? ಆದ್ರೆ ಸಿದ್ದರಾಮ ಬಾಲಕನಾಗಿದ್ರು ಕೂಡ ಆ ಮೋಹಿನಿಯನ್ನ ನೋಡಿ ಅಂಜಂಗಿಲ್ಲ, ಅಲ್ಲಿರ್ತಕ್ಕಂಥ ಬೇತಾಳಗಳನ್ನ ನೋಡಿ ಅಂಜಂಗಿಲ್ಲ, ಅಲ್ಲಿರ್ತಕ್ಕಂಥ ಯಕ್ಷರನ್ನ ನೋಡಿ ಅಂಜಂಗಿಲ್ಲ. ಅಲ್ಲಿ ಒಬ್ಬ ಭೈರವರಲ್ಲ, ಅಷ್ಟಭೈರವರು ಇರ್ತಾರೆ. ಆ ಅಷ್ಟಭೈರವರ ರೂಪ ಬಹಳ ಘೋರವಾಗಿರುತ್ತದೆ. ಆ ಅಷ್ಟಭೈರವರನ್ನ ಎಲ್ಲರನ್ನೂ ಕೂಡ ನೋಡಿದ್ರು ಕೂಡ ಸಿದ್ದರಾಮ ಅಲಗಾಡುವುದಿಲ್ಲ. ಅವನು ನಾವು ನೀವು ಹೇಗೆ ದಾರಿ ಒಳಗ ನೋಡ್ಕೊತ ಹೋಗ್ತೀವಲ್ಲ, ಹಾಗೆ ನೋಡ್ಕೊತ ಹೋಗ್ತೀವಿ. ಅವನಿಗೆ ಪರಮಾತ್ಮ ಭೈರವನಿಗೆ ಒಂದೂ ಬಿಡಬೇಡ, ಎಲ್ಲರನ್ನೂ ತೋರಿಸ್ಕೊಂಬ ಅಂತ ಹೇಳಿದ್ದ. ಯಾರಿಗೆ? ಭೈರವನಿಗೆ. ಅದಕ್ಕೆ ಇವನು ಅಲ್ಲಿರ್ತಕ್ಕಂಥ ಪರಿಸರವನ್ನ ಒಂದೊಂದಾಗಿ ಅವನಿಗೆ ಹೇಳ್ಕೊತ ಹೋಗ್ತಾನೆ. ಇದು ನೋಡು, ಇದನ್ನ ಉದಯತರ ಅಂತಾರೆ. ಇವರು ಮೋಹಿನಿಯರು ಅಂತ ಕರೆಸ್ಕೊಳ್ತಾರೆ. ಮೋಹಿನಿಯರು ಅಂತ ಯಾರಿಗೆ ಕರೀತಾರಂತ ಗೊತ್ತದು? ಇಲ್ಲ, ನಾವು ಹೆಸರಷ್ಟೇ ಕೇಳಿರ್ತೀವಿ. ಆದ್ರೆ ಮೋಹಿನಿ ಅಂದ್ರೆ ಯಾರು ಅನ್ನೋದನ್ನ ನಾವು ಗಮನಿಸ್ಕೋಬೇಕಲ್ಲ. ಹೌದು, ಇವು ಯಾವು ಕೂಡ ಬೇರೆ ಕಡೆ ಇರೋವಲ್ಲ, ಇವೆಲ್ಲವೂ ನಿಮ್ಮೊಳಗೆ ಇರೋಂಥವು. ಯಾರ ಮನಸ್ಸಿನೊಳಗ ಕಾಮದ ದಾಹಗಳು ಬರ್ತಾವಲ್ಲ, ಯಾರ ಮನಸ್ಸಿನೊಳಗೆ ಕಾಮದ ದಾಹಗಳು ಬರ್ತಾವ ಅವೆಲ್ಲ ಮೋಹಿನಿಯರೇ. ಆ ಮೋಹಿನಿಯರಿಗೆ ಇಂಥದ್ದೇ ಇರೋದಿಲ್ಲ. ನೀವು ಯಾವ್ಯಾವುದನ್ನು ಬಯಸ್ತಿರಲ್ಲ, ಬಯಸಿದ್ದನ್ನು ಕೊಡುವಂತಹ ಶಕ್ತಿ ಇರೋದು ಯಾರಿಗೆಂದ್ರೆ ಮೋಹಿನಿಯರು. ಹಾಗಾದ್ರೆ ನೀವು ಯಾರಾದ್ರೂ ಬಯಸೋದನ್ನು ಬಿಟ್ಟಿರ? ಇಲ್ಲ. ಒಬ್ಬೊಬ್ರು ಒಂದೊಂದು ಕ್ಷಣಕ್ಕೆ ಒಂದೊಂದನ್ನು ಕೇಳ್ತೀರಿ, ಒಂದೊಂದು ತಾಸಿಗಲ್ಲ, ಒಂದೊಂದು ಕ್ಷಣಕ್ಕೆ ಒಂದೊಂದನ್ನು ಕೇಳ್ತೀರಿ, ಒಂದೊಂದನ್ನು ಬಯಸ್ತೀರಿ. ಹೌದು. ಆದ್ರೆ ಸಿದ್ದರಾಮ ಮೋಹಿನಿಯರನ್ನ ನೋಡಿದ್ರು ಕೂಡ ಹಂಗೆ ಹೋಗ್ತಿದ್ದ. ಅವನು ಕೇಳಬಹುದಿತ್ತಲ್ಲ, ಅವನು ಬಯಸ್ಬೋದಿತ್ತಲ್ಲ. ಆದ್ರ ಬಯಸೋದಕ್ಕೆ ಬಂದವನಲ್ಲ, ಕೊಡೋದಕ್ಕೆ ಬಂದವನು ಸಿದ್ದರಾಮ. ಅವನೇ ಹಾಕಿ ಬಂದ. ಹೌದು, ಅವನು ಬಂದಿರೋದೇ ತನ್ನ ಲೀಲೆಗಳನ್ನ ಜಗತ್ತಲ್ಲಿ ತೋರಿಸೋದಕ್ಕೆ ಬಂದಾನ ಅಂದ ಮೇಲೆ ಅವನಿಗೆ ಇಲ್ಲಿದ್ದುಕೊಂಡು ನೋಡಿ ಭಯ ಬೀಳೋದಾಗ್ಲಿ, ಆಸೆ ಪಡೋದಾಗ್ಲಿ ಬರೋದಕ್ಕೆ ಸಾಧ್ಯ ಅಲ್ಲ. ಇಲ್ಲ. ಅಲ್ಲಿ ಎಂತೆಂತ ವಿಶಿಷ್ಟವಾಗಿರುವಂತ ಜಗತ್ತನ್ನ ಅವನು ತೋರಿಸ್ತಾನ ಅಂದ್ರೆ, ಅಲ್ಲಿರ್ತಕ್ಕಂಥ ಕುದಿಯುವ ಕೂಪದ ಕುಮ್ಮರಿಯನ್ನ ತೋರಿಸ್ತಾನ. ಅಲ್ಲಿರ್ತಕ್ಕಂಥ ಮುಂಡದ ಭೈರವನ್ನ ತೋರಿಸ್ತಾನ. ಮುಂಡದ ಭೈರವ ಅಂದ್ರೆ ಸಾಮಾನ್ಯ ಭೈರವ ಅಲ್ಲ. ಅವನಿಗೆ ರುಂಡ ಇರೋದಿಲ್ಲ,
ಮುಂಡ ಮಾತ್ರ ಇರುತ್ತದೆ. ಆ ಮುಂಡ ಭೈರವ ಯಾವುದಕ್ಕಾಗಿರ್ತಾನ ಅಂದ್ರೆ ಯಾರು ಪಾಪ ಮಾಡ್ತಾರಲ್ಲ, ಯಾರು ಕರ್ಮ ಮಾಡ್ತಾರಲ್ಲ, ಕರ್ಮಗಳಿಗೆ ಶಿಕ್ಷೆ ಕೊಡೋದಕ್ಕಾಗಿರುವಂತ ಭೈರವ ಯಾರು ಅಂದ್ರೆ ಅವನು ಮುಂಡ ಭೈರವ ಅಂತ ಇರ್ತಾನೆ. ಯಾರು ಕಾಲವನ್ನ ಮೀರಿ ನಡೀತಾರೋ, ಯಾರು ಕಾಲಗತಿಯನ್ನ ದಾಟಿ ನಡೀತಾರೋ ಅವರನ್ನು ಶಿಕ್ಷಿಸುವುದಕ್ಕೆ ಕಾಲ ಭೈರವ ಇರ್ತಾನೆ. ಯಾರು ಅಷ್ಟಮದಗಳನ್ನ ತೊಟ್ಟು ನಿಂತಿರ್ತಾರಲ್ಲ, ಯಾರಿಗೆ ಸದಾ ಕಾಲ ಈ ಮಧಮೇರಿದ ಗಜ ಇರ್ತದ, ನಾ ಕೋಣ ತೋರಿಸೋದಿಲ್ಲ, ಯಾಕಂದ್ರ ಅದು ಸಾಮಾನ್ಯವಾಗಿ ಇರುವಂತಹದ. ಆದ್ರ ಗಜದ ಗುಣ ಯಾರಿಗಿರ್ತಾವಲ್ಲ ಅವರನ್ನ ತಿದ್ದಿ ಬುದ್ಧಿ ಹೇಳಿ ರಕ್ಷಣೆ ಮಾಡುವಂಥವ್ರು ಯಾರು ಅಂದ್ರ ಅವನನ್ನ ಕುಲಭೈರವ ಅಂತ ಕರೀತಾರೆ. ಹಾಗೆ ಅಷ್ಟಭೈರವರು ಇರುತ್ತಾರೆ. ಆ ಅಷ್ಟಭೈರವರೊಳಗ ಇವರು ಎಲ್ಲಾ ಭೈರವರ ಪರಿಚಯವನ್ನ ಸುತ್ತಾಡಿ 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 ಮಾಡ್ತಾ ಹೋಗ್ತಾರೆ. ಅಲ್ಲಿ ಗುಡ್ಡಗಳ ಹರ್ಕೊಂಡು ಹೋಗುತ್ತಿರ್ತಾವ, ನೀರಲ್ಲ, ಏನ್ ಹರ್ಕೊಂಡು ಹೋಗ್ತದ? ಗುಡ್ಡಗಳು ಹರ್ಕೊಂಡು ಹೋಗುತ್ತಾವ. ಅಲ್ಲಿರುವಂಥ ಯಕ್ಷರಿಗೆ ತಲೆ ಮೇಲೆ ಹೊಟ್ಟೆ ಇರ್ತದ, ಬೆನ್ನಲ್ಲಿ ಕೈಗಳಿರ್ತಾವ. ಹಾಗೆ ಯಾವುದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ವಿಚಿತ್ರ ವಿಚಿತ್ರವಾಗಿರುವಂತಹ ಆಕಾರಗಳು ಎಲ್ಲಿರ್ತಾವ? ಆ ಶ್ರೀಶೈಲದ ಗಿರಿಯೊಳಗಿರುತ್ತಾವ. ಆ ಶ್ರೀಶೈಲದ ಗಿರಿಯೊಳಗಿರ್ತಕ್ಕಂಥ ಆ ಎಲ್ಲ ಅಂಶಗಳನ್ನ ಯಾರು ನೋಡ್ಕೊತ ಹೊಂಟಾರ? ಸಿದ್ಧರಾಮ ನೋಡ್ಕೊತ ಹೊಂಟಾರ. ಹೌದು, ನಾವು ನೋಡಕ್ ಹೊಂಟೀವಿ. ಯಾರನ್ನ ಕರ್ಕೊಂಡು ಹೊಂಟಾನ ಭೈರವ ಅವನೇ ನೋಡ್ಬೇಕಲ್ಲಿ. ಬಹಳ ಜನ ಹೇಳ್ತಾರ ನಾನು ಹೋಗಿದ್ದಿದ್ದ ಅಂತ ನಾನೇನು ನೋಡ್ಲಿಲ್ಲ. ನೀವು ಸಿದ್ದರಾಮನ ಭಕ್ತಿ ಇಟ್ಕೊಂಡು ನೋಡ್ರಿ, ಅದೇ ಮಲ್ಲಯ್ಯ ಬಂದು ನಿಮಗೂ ತೋರಿಸ್ತಾರ. ನಮ್ಮೊಳಗ ಭಕ್ತಿ ಇಲ್ಲ, ಕೊಡೋದಕ್ಕೆ ಮಲ್ಲಯ್ಯ ತಯಾರಿಲ್ಲ. ನಿಮ್ಮೂರೊಳಗೆ ಏನು ಹಂಗಿಲ್ಲ. ನಿಮ್ಮೂರೊಳಗೆ ಭಕ್ತಿನೂ ಅದ, ನೋಡುವಂತ ಶಕ್ತಿನೂ ಅದ. ನೀವೆಲ್ಲ ಯಾಕೆ ಅದನ್ನು ಕಳ್ಕೊತಿದ್ದೀರಿ ಅಂದ್ರ ನಿಮ್ಮಲ್ಲಿ ನಿಷ್ಠೆಯ ಕೊರತೆ ಆಗ್ಯದ ಅಂತ ಭಾವಿಸ್ತಾರೆ. ನಿಮಗೆ ಈ ಚರಿತ್ರೆ ಗೊತ್ತಿದ್ದಷ್ಟು ಬೇರೆ ಯಾವ ಚರಿತ್ರೆನೂ ಗೊತ್ತಿಲ್ಲ ಅಂತ ಅನ್ಕೊಳ್ತೀವಿ. ಹೌದು, ಸಿದ್ದರಾಮನ ಚರಿತ್ರೆ ನಿಮ್ಮ ಮನಸ್ಸಿನ ಆಳದೊಳಗದ ಅದಲ್ಲ. ಅದೇ ಚರಿತ್ರೆನ ನಿಮ್ಮ ಜೀವನದೊಳಗೆ ನೀವು ಅಳವಡಿಸ್ಕೊಂಡ್ರ ನೀವು ಸಿದ್ದರಾಮ ಆಗೋದಕ್ಕೆ ಸಾಧ್ಯ ಅದ ಅದ ಹೇಳ್ತೀವಿ ಕರೆ, ಮಾಡೋದು ಸುಲಭದ? ಮಾಡೋದು ಸುಲಭದ? ಇಲ್ಲ. ಆದ್ರೆ ಯಾವಾಗ ನಾವು ಮಾಡ್ತೀವಲ್ಲ ಅವಾಗ ನಾವು ಸಿದ್ದರಾಮರಾಗೋದಕ್ಕೆ ಸಾಧ್ಯ ಆಗ್ತದೆ ಹೊರತು ನಾವು ಎಲ್ಲಿವರೆಗೂ ಅದನ್ನು ಮಾಡೋದಿಲ್ವೋ, ಬರೀ ಕೇಳ್ತೀವೋ, ಬರೀ ಓದ್ತೀವೋ ಅಲ್ಲಿವರೆಗೂ ನಾವು ನಾವಾಗೇ ಇರ್ತೀವಿ ಹೊರತು ನಾವು ಸಿದ್ದರಾಮರಾಗೋದಕ್ಕೆ ಸಾಧ್ಯ ಇಲ್ಲ. ಹೌದು, ಹಾಗಾದ್ರೆ ನಾವು ಸಿದ್ದರಾಮರ ಆಗಬೇಕು ಅಂದ್ರೆ ಆಗ್ಲಿ ಅಂತಾನೆ ಸಿದ್ದರಾಮ ಬಂದು ಇಲ್ಲಿ ಕೂತ. ಈ ಗ್ರಾಮದೊಳಗ ಅವನು ಬಂದು ಕೂತೋದ ಅಂದ್ರ ಸೊನ್ನಲಿಗೆ ಒಳಗೆ ಹೋದ್ರೆ ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ. ಸಿದ್ದರಾಮ ಎಲ್ಲಿ ಸಿಗ್ತಾನ ಅನ್ನೋದು ಮಸೀದಿಪುರದೊಳಗೆ ಸಿಗ್ತಾನೆ ಅನ್ನೋದನ್ನ ಹೇಳಬೇಕಾಗ್ತದ. ಅದ್ರ ಜೊತೆಗೆ ಇವತ್ತಿನ ಪುರಾಣವನ್ನ ನಾವು ಬರೀ ಈ ಕತೆ ಹೇಳ್ಕೊಂಡು ಹೋದ್ರೆ ಮುಗಿಸಕ್ ಆಗೋದಿಲ್ಲ ಅಂತ ನಮಗೂ ಗೊತ್ತದ. ಅದಕ್ಕೆ ಪ್ರಾರಂಭದೊಳಗೆ ಸ್ವಲ್ಪ ನಿಮಗೆ ರಂಜಿಸಿ ನಾವು ಮುಂದೆ ಎಕ್ಸ್ಪ್ರೆಸ್ ಗಾಡಿ ಹೋಗ್ತೀವಿ. ಅವರಿಗೆ 10 ನುಡಿ ಓದೋದಕ್ಕೆ ಹೇಳಿಬಿಡ್ತೀವಿ. ಕಾರಣ ನಿಮ್ಗೆ ಒಂದು ನುಡಿ ಬಿಡಬಾರ್ದಲ್ಲ. ಅದಕ್ಕೆ 10 ನುಡಿ ನುಡಿದ ಮೇಲೆ
ಐದೈದ ಟೋಟಲ್ 18 ಬಗ್ಗೆ. ಹಾ ಟೋಟಲ್ ಇವತ್ತಿನ ಪುರಾಣ 18 ಬಗ್ಗೆ. ಹೌದಾ? ಹೌದು. ಈ ವಿಶೇಷ ನಾವು ಮೊದಲೇ ಗೊತ್ತಾದ್ರೆ ಬಹಳ ನೋಡ್ರಿ, ಇದ್ರೊಳಗೂ ವಿಶಿಷ್ಟ ಅದ. ಒಟ್ಟು ನೀವು ಯಾವತ್ತರ ಮಾಡ್ರಿ 18ರೊಳಗೆ ಮುಗಿಬೇಕು ಅಂತ. ಈ 18 ಅದಲ್ಲ, ಇದು ಬಹಳ ವಿಶಿಷ್ಟವಾದಂಥ 18ರ ಗಂಟು ನಮ್ಮೆಲ್ಲರ ನಂಟು. ಪುರಾಣ ತಗೊಂಡ್ರಿ 18 ಅಧ್ಯಾಯ ಇರ್ತಾವ. ನೀವು ದೇವಿ ಪುರಾಣ ತಗೊಂಡ್ರು ಅದೇ ಅದ, ಸಿದ್ಧರಾಮ ಪುರಾಣ ತಗೊಂಡ್ರು ಅದೇ ಅದ. ಇವತ್ತಿನ ಈ ವಿಶೇಷತೆಯನ್ನ ನಾವು ಬಹಳ ವಿಶೇಷವಾಗಿ ತಗೋಬೇಕಾಗ್ತದ. ಅದಕ್ಕೆ ನಮಗೂ ಕೂಡ ಆ ಸಿದ್ದರಾಮೇಶ ಜಗದ್ಗುರು ಪಂಚಾಚಾರ ಶಕ್ತಿ ಕೊಡ್ಲಿ. ನಿಮ್ಮ ಸಮಯಕ್ಕೆ ನಿಮ್ಮ ನೀತಿಗಳನ್ನ ಅನುಸರಿಸಿ ಹೇಳಿ ಮುಗಿಸ್ಬೇಕು ಅಂದ್ರೆ ಅದಕ್ಕೆ ಜಗದಾಚಾರ ಕೃಪಾಶೀರ್ವಾದ ಬೇಕಾಗ್ತದ. ಮರಣಿಸಿದ್ರು ನಮಗೆ ಅನುಗ್ರಹಿಸ್ತೀವಿ ಅಂತ ಮರಣಿಸಿದ್ರು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಓಡಾಡಿದ ಜಾಗ ಇಲ್ಲಿ ಅವ್ರನ್ನೇ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಆ ಶಕ್ತಿ ಬರ್ತದೆ. ಅದಕ್ಕೆ ಆ ಮರಣಿಸಿದ್ರು ಅದನ್ನು ನಮಗೆ ಕರುಣಿಸ್ಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮರಣಿಸಿದ್ರಲ್ಲಿ ಮಾಡ್ತಾ ಈಗ ನಾವು ಎಷ್ಟು ಹಾಕೋದಿಲ್ಲ, ಇಲ್ಲಿ ನಾವೆಲ್ಲಾ ಕಡೆಗೂ ಗಿಡಗಳು ನೋಡ್ತೀವಿ. ಆದ್ರ ಓಡಾಡೋ ಗಿಡಗಳು ಎಲ್ಲಾನು ಸಿಗುತ್ತಾವು ಅಂದ್ರ ಅದು ಶ್ರೀಶೈಲದ ಗಿರಿಯಲ್ಲಿ ಅನ್ನೋದನ್ನ ಭೈರವ ಅವರಿಗೆ ತೋರಿಸಿ ಹೇಳ್ತಾರೆ. ಆ ಗಿಡಗಳನ್ನ ನೋಡಿನೂ ಕೂಡ ಆಶ್ಚರ್ಯ ಆಗೋದಿಲ್ಲ ಸಿದ್ದರಾಮಯ್ಯ. ನಮಗಾದ್ರ ಆಶ್ಚರ್ಯ ಆಗ್ತದ ಒಂದು, ಇಲ್ಲ ಭಯ ಆಗ್ತದ ಒಂದು. ನೀವು ಪಕ್ಕದೊಳಗಿರೋ ಹೂವಿನ ಗಿಡ ಅಕಸ್ಮಾತ್ ಅಡ್ಡಾಡಕ್ ಹೋತು ಅಂದ್ರೆ ನೀವೇನ್ ಮಾಡ್ತೀರಿ? ಅಲ್ಲೇ ಇರ್ತೀರ? ಇಲ್ಲ, ಎದ್ದು ಓಡಕ್ ಚಲೋ ಮಾಡ್ತೀರಿ. ಯಾಕ? ಇದ್ರೊಳಗೆ ಏನೋ ಬಂದದ ಅಂತ. ಅದು ದೇವರ ಬರಲಿ ದೆವ್ವರ ಬರಲಿ, ಹೌದು. ಆ ನೀವು ಅನ್ಕೊಳ್ಳೋದು ಮಾತ್ರ ಇದರ ಭೂತ ಬಂದದ ದೆವ್ ಬಂದದ ಅನ್ಕೋತೀವಿ. ಆದ್ರೆ ಸಿದ್ದರಾಮ ಆ ಗಿಡಗಳನ್ನ ನೋಡಿ ಖುಷಿ ಖುಷಿಯಾಗಿ ನೋಡ್ಕೊಂಡು ಹೋಗ್ತೀವಿ. ಆ ಸಿದ್ದರಾಮನಿಗೆ ಒಂದಿಷ್ಟು ಕೂಡ ಅಂಜಿಕೆ ಆಗ್ತದಿಲ್ಲ. ಅಂದ ಮೇಲೆ ಸಿದ್ದರಾಮ ಹೇಗಿದ್ದ ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕಲ್ಲ. ಹಾಡುವ ಪಕ್ಷಿಗಳಿದ್ವು. ಪಕ್ಷಿಗಳು ಸಹಜವಾಗಿ ಹಾಡ್ತಾವ, ಕೇಳಿಲ್ಲ? ಆದ್ರೆ ಅಲ್ಲಿ ಕತೆ ಹೇಳೋ ಪಕ್ಷಿಗಳು ಇರುತ್ತಾವ. ಬಂದವರಿಗೆ ನೀತಿ ಕಥೆಗಳನ್ನ ಹೇಳುವಂತ ಪಕ್ಷಿಗಳು ಎಲ್ಲಿ ಸಿಗುತ್ತಾವ ಅಂದ್ರ ಅದು ಶ್ರೀಶೈಲಗಿರಿ ಒಳಗೆ ಸಿಗುತ್ತಾವ. ಹಂಗ ಇಲ್ಲಿರ್ತಕ್ಕಂಥ ಪ್ರತಿ ಪ್ರಾಣಿಗಳು ಕೂಡ ಒಂದೊಂದು ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಿರ್ತಾವ. ಒಂದು ಕತೆ ಹೇಳುತ್ತದ, ಮತ್ತೊಂದು ನಗಿಸ್ತದ, ಮತ್ತೊಂದು ಬಂದವನ್ನ ಅಳಿಸ್ತದ. ಬರೇ ನಗಸಲಿದ್ರೆ ಹೆಂಗ ಆಗ್ತದೆ? ಜೀವನದ ಸಾರ ಇದು. ಜೀವನದೊಳಗ ನಗಸೋರು ಇರ್ತಾರ, ಅಳಿಸೋರು ಇರ್ತಾರ, ಹೌದು. ಹಾಗ ನಮ್ಮ ಜೀವನದೊಳಗೆ ನಗಸೋರದಾರ, ಅಳಿಸೋರದಾರಲ್ಲ, ಹಾಗ ಶ್ರೀಶೈಲಗಿರಿಯೊಳಗೂ ಕೂಡ ಇರ್ತಾರೆ. ಅಲ್ಲಿ ಗಂಧರ್ವರು ಇರ್ತಾರ, ಯಕ್ಷರು ಇರ್ತಾರ, ಕಿಂಪುರುಷರು ಇರ್ತಾರ. ಅದರ ಜೊತೆ ಜೊತೆಗೇನೆ ಬ್ರಹ್ಮರಾಕ್ಷಸರು ಇರುತ್ತಾರ, ದೈತ್ಯಗಣಗಳು ಇರುತ್ತಾರ. ನೀವೇನು ಭೂತ ಪ್ರೇತ ಅಂತಲ್ಲ, ಭೂತ ಪ್ರೇತ ಪಿಶಾಚ ಎಲ್ಲರೂ ಇರ್ತಾರೆ ಜೊತೆ ಜೊತೆಗೆ. ಆದ್ರೂ ಕೂಡ ಆನಂದವಾಗಿರ್ತಾರೆ. ಅವ್ರು ಯಾರು ಜಗಳಾಡುವುದಿಲ್ಲ. ಯಾಕ? ಅಲ್ಲಿ ಮಲ್ಲಯ್ಯ ಅದಾನ, ಅಲ್ಲಿ ಶ್ರೀಶೈಲಗಿರಿಯ ಮಲ್ಲಯ್ಯ ಅದಾನ ಅನ್ನೋದಕ್ಕೆ ಅವರೆಲ್ಲ ಶಾಂತವಾಗಿರ್ತಾರೆ, ಹೌದು. ಹಂಗಿದ್ರೆ ನಾವು ಹೆಂಗಿರ್ಬೇಕು? ನಮಗ ಕಲಿಸೋದಕ್ಕ ಈ ಚರಿತ್ರೆಯೊಳಗೆ ಇವನ್ನೆಲ್ಲ ತಗೊಂಡ್ಬರುತ್ತಾರೆ. ನಮ್ಮ ಮನಸ್ಸಿನೊಳಗೆ ಏನದಾವಲ್ಲ
ನಮ್ಮನೊಳಗ ಗುದ್ದಾಡ್ತಿರ್ತಾವ. ಒಂದು ಹಾಡ್ತದ, ಒಂದು ಅಳುತ್ತದ, ಒಂದು ನಗುತ್ತದ, ಒಂದು ಕುಣಿತವಲ್ಲ. ಇದು ಏನು ಆಶ್ಚರ್ಯದಲ್ಲ, ದೇಹದೊಳಗಿರೋದೆಲ್ಲದೂ ಕೂಡ ಜೀವನೋದ ನಿರ್ಜೀವನೋದ. ನಿಮ್ಮ ಎಲ್ಬಿಗೆ ಜೀವನ, ಎಲ್ಬಿಗೆ ಜೀವ ಇರ್ತದ. ಜೀವ ಇರಲಿಲ್ಲ ಬೆಳೆಯೋದಿಲ್ಲ. ಎಲ್ಲ ಮೂರದು ಬೆಳೀತದ ಅಂದ್ರೆ ಅದಕ್ಕೂ ಜೀವನ ಅದ. ಯಾವುದು ಬೆಳೀತದೋ, ಯಾವುದು ಸ್ಥಿರವಾಗಿಲ್ವೋ ಅದೆಲ್ಲದು ಬೆಳೆಯೋದೇ. ಆ ಬೆಳೆಯೋದೆಲ್ಲದಕ್ಕೂ ಜೀವನ ಅಂತಲೇ ಅರ್ಥ. ಅದಕ್ಕಾಗಿ ಏನ್ ಹೇಳಿದ್ರು, ಬಂಡೆಗಳು ಓಡಾಡ್ತಾವ, ಬಂಡೆಗಳು ಹರಿದು ಹೋಗ್ತಾವ ಹೇಳಿದ್ರು. ಆ ಬಂಡೆಗಳಂದ್ರೆ ಬೇರೆ ಯಾವುವಲ್ಲ, ನಿಮ್ಮ ಶರೀರದೊಳಗಿರ್ತಕ್ಕಂಥ ಮೂಳೆಗಳೇ ಬಂಡೆಗಳು. ಅವುಗಳನ್ನಲ್ಲಿ ಕಲ್ಪನೆ ಮಾಡಿಕೊಂಡು ಆ ಚರಿತ್ರೆಯ ನಾಯಕರನ್ನ, ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನ ಬಿಂಬಿಸೋದಕ್ಕೆ ಕವಿ ಈ ಎಲ್ಲ ವರ್ಣನೆಗಳನ್ನ ಮಾಡಿಕೊಂಡು ಹೋಗ್ತಿರ್ತಾರೆ. ಇದು ಎಲ್ಲಾ ಚರಿತ್ರೆಗಳು ಬರ್ತಾವ. ಆದ್ರೆ ಈ ಸಿದ್ಧರಾಮ ಚರಿತ್ರೆಯಿಂದ ಮಾತ್ರ ಬಹಳ ವಿಶೇಷವಾಗಿರುತ್ತೆ. ಯಾಕೆಂದ್ರೆ ಲೀಲಾ ಪುರುಷರಾಗಿರ್ತಕ್ಕಂಥ ಸಿದ್ಧರಾಮ ಪರಮಾತ್ಮನ ವರದಿಂದ ದೇವರಿಗೂ ಕೂಡ ಗುರುವಾಗ್ತಾನ, ಭಕ್ತರಿಗೂ ಕೂಡ ಗುರುವಾಗ್ತಾನ, ನಮಗೂ ಗುರುವಾಗ್ತಾನ, ನಿಮಗೂ ಗುರುವಾಗ್ತಾನ. ಆ ಪರಮಾತ್ಮನ ಪರಿವಾರ ಏನದಲ್ಲ, ಅವರೆಲ್ಲರಿಗೂ ಗುರುವಾಗುವಂತಹ ಶಕ್ತಿ ಇರೋನಾಗಿರ್ತಾನ. ಅದಕ್ಕೆ ಈ ಲೀಲೆಯೊಳಗ ಎಲ್ಲರನ್ನೂ ಕೂಡ ತಗೊಂಡ್ಬರ್ತಾರ. ಅವೆಲ್ಲವೂ ಕೂಡ ನಮ್ಮ ಶರೀರದೊಳಗೆ ಇರ್ತಾವ. ನಮಗದ್ರ ಪರಿಚಯ ಇರೋದಿಲ್ಲ. ನಾವು ಕೈಲಾಸ ಆದ ತಕ್ಷಣ ಬೇರೆ ಎಲ್ಲೋ ಹೋಗ್ತೀವಿ, ಪಾತಾಳ ಆದ ತಕ್ಷಣ ಎಲ್ಲೋ ಹೋಗ್ತೀವಿ. ನಮಗ ನಮ್ಮ ಅರಿವು ಬೇರೆನೇ ಇರ್ತದೆ, ನಮ್ಮ ಕಲ್ಪನೆನೇ ಬೇರೆ ಇರ್ತದೆ. ಆದ್ರೆ ಸಿದ್ದರಾಮನ ಕಲ್ಪನೆ ಹಾಗಲ್ಲ. ಸಿದ್ದರಾಮ ಎಲ್ಲರನ್ನೂ ಕೂಡ ತನ್ನೊಳಗೆ ಅನುಭವಿಸೋದ್ರಿಂದ ಅವನಿಗೆ ಏನ್ ತೋರಿಸಿದ್ರು ಆಶ್ಚರ್ಯ ಆಗೋದಿಲ್ಲ. ಮುಂದೆ ಹೇಳ್ತೀನಿ ಯಾರಂತ. ಇವತ್ತು ನನಗೆ ಇದನ್ನ ಹೇಳೋ ಯೋಗ ಬಂದದಲ್ಲ, ಅದು ನನ್ನ ಭಾಗ್ಯ ಅಂತಾನೆ ನಾನು ಭಾವಿಸ್ಕೊಳ್ತೀನಿ. ಯಾಕಂದ್ರೆ ಸುಮ್ಮನೆ ಏನೋ ಒಂದು ಹೇಳ ಹೋಗೋದ್ರ ನನಗೂ ಖುಷಿ ಇಲ್ಲ, ನಿಮಗೂ ಖುಷಿ ಆಗೋದಿಲ್ಲ. ಆದ್ರೆ ಇವತ್ತು ಚರಿತ್ರ ನಾಯಕರ ಒಳ್ಳೆ ಲೀಲೆಗಳು ಇದರೊಳಗೆ ಬರೋದ್ರಿಂದ ಇದರಲ್ಲಿ ನನ್ನ ಸಾಮರ್ಥ್ಯ ಎಷ್ಟದೋ ಅಷ್ಟನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಹೆಚ್ಚಿನದನ್ನ ಆ ಸಿದ್ದರಾಮ ಜಗದ್ಗುರು ಪಂಚಾಚಾರ್ಯರ ಮುಖಂಡರು ಪ್ರಾರ್ಥನೆ ಮಾಡ್ಕೋತೀನಿ. ಅದರ ಜೊತೆಗೆ ಇವತ್ತಿನ ಈ ಚರಿತ್ರ ನಾಯಕನಾಗಿರ್ತಕ್ಕಂತಹ ಸಿದ್ದರಾಮ ಓಡಾಡ್ತಾ 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 ಹೌದಾ ಇಲ್ಲಿ ಬಹಳಷ್ಟು ಪ್ರಾಣಿಗಳನ್ನು ನೋಡ್ತಾನೆ. ನೋಡೋದು ಹುಲಿ, ಸಿಂಹ, ಚಿರತೆ, ಜಿಂಕೆ. ಆದ್ರೆ ನಾವು ನೀವು ನೋಡುವಂತಹ ಜಿಂಕೆಗಳನ್ನ ನೋಡೋದಿಲ್ಲ, ನಾವು ನೀವು ನೋಡುವಂತ ಹುಲಿಗಳನ್ನ ನೋಡೋದಿಲ್ಲ. ಅವನು ನೋಡುವಂತ ಹುಲಿಗಳೇ ಬೇರೆ, ಅವನು ನೋಡುವಂತ ಜಿಂಕೆಗಳೇ ಬೇರೆ. ಆದ್ರೆ ಇದ್ರಾಗ ಏನೇನ್ ನೋಡ್ತಾರಲ್ಲ ಅವೆಲ್ಲ ಮುಂದೆ ಈ ಚರಿತ್ರೆ ಒಳಗೆ ಬರುತ್ತ. ಇದು ಬಹಳ ವಿಶೇಷ. ಮುಂದ ಈ ಚರಿತ್ರೆ ಒಳಗೆ ಬಂದು ಯಾರ್ಯಾರು ಯಾವ್ಯಾವ ಪ್ರಾಣಿಗಳಾಗಿದ್ರು, ಯಾರ್ಯಾರಿಗೆ ಯಾವುದರಿಂದ ಮೋಕ್ಷ ಸಿಕ್ತು ಅನ್ನೋದನ್ನ ಇದ್ರೊಳಗೆ ಹೇಳ್ಕೊಂಡು ಹೋಗ್ತಾರೆ. ಇದು ಬಹಳ ಅದ್ಭುತವಾಗಿರುವಂತಹ ಚರಿತ್ರೆ ಅದ. ಇದನ್ನ ಸುಮ್ಮನೆ ಓದ್ಕೊಂಡು ಹೋದ ನಮಗೂ ಖುಷಿ ಆಗೋದಿಲ್ಲ ಅಂತ ನಾವು ಭಾವಿಸ್ಕೊತೀವಿ. ಅದಕ್ಕೆ ಈ ಏನು ಇವತ್ತಿನ ದಿವಸ ಅಲ್ಲಿ ಕಲ್ಪವೃಕ್ಷದ ವನವನ್ನ ನೋಡುತ್ತಾನ, ಅವನು ಕಲ್ಲಿನ ಲತೆಗಳನ್ನ ನೋಡುತ್ತಾನೆ. ಲತೆ ಅಂದ್ರೆ ಬಳ್ಳಿ. ಕಲ್ಲಿನ ಲತೆ ನೀವು ನೋಡಕ್ ಸಾಧ್ಯ ಅದ? ನಾವು ನೋಡಕ್ ಸಾಧ್ಯ ಅದ?
ಇದು ಯಾಕೆ ಅನ್ನೋದನ್ನ ಹೇಳಬೇಕು ಅಂತ ಬಹಳ ಆಸೆ ಆದರೆ ಸಮಯದ ಅಭಾವ ಆಗುತ್ತೆ ಏನೋ ಅನ್ನೋದು ಭಯನೂ ಆಗುತ್ತೆ. ಈ ಕಲ್ಲಲತೆ ಬಗ್ಗೆ ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತದೆ. ಅದೇನು ಅಂದ್ರ ಲಥಾಯ ಕಲ್ಪಿತೋ ಭಾವ ರಚಿತೋ ಶಿಲ್ಪ ರೂಪೇಣ ಅನಖ್ಯಂ ರೂಪಾಯ ಶಿಲಾರೂಪೇಣ ಕಲ್ಪಿತಂ. ಅಂದ್ರೆ ಇಲ್ಲಿ ಕಲ್ಲು ಬಳ್ಳಿ ಆಗೋದಕ್ಕೆ ಸಾಧ್ಯ ಇಲ್ಲ. ಏನು ಕಲ್ಲು ಬಳ್ಳಿ ಆಗೋದಕ್ಕೆ ಸಾಧ್ಯ ಅದ. ಹೇಗ ಬಳ್ಳಿ ಆಗ್ತದ ಅಂದ್ರ ಒಬ್ಬ ಶಿಲ್ಪಿ ಕೈಗೆ ಅದನ್ನು ಕೊಟ್ಟು ಅದ್ರೊಳಗಿರ್ತಕ್ಕಂಥ ಕಲ್ಮಶವನ್ನೆಲ್ಲ ಕಡಿತಾ ಹೋದ್ರ ಕಲ್ಲೊಳಗೆ ಬಳ್ಳಿ ಬರ್ತದ. ನಿಮ್ಮ ಕಂಬದೊಳಗೆ ಬಳ್ಳಿಯನ್ನು ಮಾಡಿರ್ತಾರೆ. ಹಾಗ ಆ ಕಂಬದೊಳಗೆ ಬಳ್ಳಿ ಬರ್ತದಲ್ಲ, ಹಾಗ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಕಲ್ಲಿನಂತ ಮನಸ್ಸು ಏನದಲ್ಲ, ಅದರೊಳಗಿರ್ತಕ್ಕಂಥ ಕಲ್ಮಶವನ್ನ ಕಡಿತಾ ಹೋದ್ರ ನಮ್ಮಲ್ಲೂ ಕೂಡ ಆ ಲತೆಯ ಗುಣಗಳು ಬರುತ್ತವೆ ಅನ್ನೋದನ್ನ ಆ ಶಿಲ್ಪಶಾಸ್ತ್ರ ಹೇಳ್ಕೊಂಡು ಹೋಗ್ತದೆ. ಹಾಗೆ ಇಲ್ಲಿ ಆ ಕಲ್ಲಿನ ಲತೆಗಳನ್ನ ಸಿದ್ದರಾಮನಿಗೆ ಭೈರವ ತೋರಿಸುತ್ತಾನೆ. ಅದರ ಜೊತೆಗೆ ಅನೇಕ ವಿಷಯವಾಗಿರ್ತಕ್ಕಂಥ ಈ ವಿಶಿಷ್ಟವಾಗಿರುವಂತಹ ರೂಪಗಳನ್ನ, ಕೆರೆಗಳನ್ನ, ನದಿಗಳನ್ನ, ಕೊಳ್ಳಗಳನ್ನ, ವಿಧ ವಿಧವಾದ ಕೊಳ್ಳಗಳಿದಾವಲ್ಲ, 1, 2, 3 ಅಲ್ಲ, ಆ ಎಲ್ಲಾ ಕೊಳ್ಳಗಳನ್ನು ಕೂಡ ತೋರಿಸ್ಕೊಂಡು ಬರುತ್ತಾರೆ. ಆ ತೋರಿಸ್ತಾ ಮುಂದವನು ಬೆಟ್ಟದಲ್ಲಿ ಪ್ರವೇಶ ಮಾಡುತ್ತಾನೆ. ಅಲ್ಲಿ ಏನೇನು ಸಿಗುತ್ತದ ಅನ್ನೋದನ್ನ ಮುಂದೆ ನಾವು ನಿಮಗೆ ನೋಡುತ್ತಾರ. ಅಲ್ಲಿವರೆಗೂ ನಮ್ಮ ಗವಾಯಿಗಳು ಮುಂದಿದ್ದನ್ನು ಓದ್ತಾರೆ. ಓದಿದ ಮೇಲೆ ನಾವು ನಿಮಗೆ ಕೂಡ ಕೇಳುತ್ತಾರೆ. ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಸಿದ್ದರಾಮೇಶ್ವರ ಮಹಾರಾಜ ಕೀ ಜಯ. ಕರದ ಕಂಗಳ ಬೆನ್ನಮಾಯ ನೆತ್ತಿಯ ಕೊರಲ ಯೋನಿಯ ಕಾಲ ಮೊಲೆಯ ಹುರಿದಳೆಯ ಪೇರುಡದ ಭೇತಾಳರ ರೌದ್ರ ರಾಕ್ಷಸಿಯರಂ ನೆರೆದ ನಾಳ ಸತಿಯರಂ ಊರಿಯ ಹಳ್ಳವನು ಕೆಡಲಾಲೇನ ವಿಷಕೂಳ ಪಂಗಡಂ ನನ್ನಿ ನೆರಳ ಮಾರಿಯ ಮನೆ ಮೃತ್ಯುವಿನ ನೆರೆಯನಾಯುಕ್ತಂ ಬಂದನು ನೆರೆಯನಾಯುಕ್ತಂ ಬಂದನು ತತ್ತ ಕತ್ತಾರಿ ವಾಣಿಯಂ ಪಗುತ ವಿಷವನಿ ತುಟ್ಟುಗಲಾಗಿ ಕಾಳರೆ ದುತ ಪಾಪಿಯ ಕೂಸನಿನ್ನುತ ಮೋಹಿನಿ ಗಜವನಾಡುತ್ತ ಕುಮಾರ ಧಾರೆಯನಾಗುತ್ತ ಸುಗಣ ಪಿಗದಾರನಂ ಕೂಗುತ್ತಲೀ ಗೆದ್ದನೇನ ಭಜಲೇಪನಂ ತುಡುಕಲ್ಲ ನಡೆದಂ ಬಾಪು ಸಿದ್ಧ ಕುಲಪತಿಯರೆಂದು ಭೈರವಂ ಕೈ ಮುಗಿದು ಸಿದ್ಧಪತಿಯನೇ ಕೈ ಮುಗಿದು ಕೈ ಮುಗಿದು ಕಿಡಿಯ ಕಡಲಂ ಹೊಗೆಯ ಹಗಮ ಮಂದುಳ್ಳುರಿ ಮಡುಗಳಂ ಕೆಂಡದೋಳುವಾಯುಗಿಡು ನಂಜಿ ಮಂಜನವೇ ತುಡರಡೆ ನಾನದಿನಾವು ಗುಡಿ ಮುಗಿಸಿ ನಡೆಸಿ ಮುಟ್ಟಿನೋಡಿನೊಡೆ ನಡೆಸಿದ್ದನಾಗನಾಗಾರ್ಜುನ ತಲೆ ಕೊಟ್ಟು ತಾಣನಂ ನಿಟ್ಟಿಸಿದನು
ಈ ಕಡೆಯೋಳು ಎಡೆಯೋಳಿ ನಾ ಕಡೆಯಾಲೀಕ್ಷಿಸಿದನು ಪರ್ವತವ ನಾಲ್ಕು ಬಾಗಿಲ ನಡುವೆ 48 ಗಾಮುದರಂತೊಳಗಳ ಕೌತಾರಿಕಗಳು ಸರ್ವಮಾರಕಂ ಸಿದ್ಧಪದಿಯ ನಡೆನಂದು ನಮಿಸಿದನು ಮಹಕಂದನೆತ್ತಿ ತಡಗುತ್ತಲೇ ಕೊಂಡನೋ ಏನೇನು ಚೋದವಾದ್ಯಗಳಿಂದ ಕಡೆ ನಿನ್ನ ಠಾಣೆಗೆಂದು ಕಾಣೆದೇವ ತಂದೆ ತಾಯಿ ಹರಿಯ ಜಲ ಬಗೆ ನಿಲುಗ ತಾನೆಂದು ನಿನ್ನ ಕಂಡ ಹಂಸೆಗೆ ಹೊಸದಾದ ಮೆಚ್ಚಿ ಗಿರಿಜಾಧಿಪತಿ ಎಂದೆನುತ್ತಲೀ ಜಸಮಿಗಿನ ದೇವಯುಕ್ತಿಗಳ ನಾಶ್ಯಾದಿಗಳ ಗಸಮ ಗುರು ನಿಡನು ಜನ ಮೆಚ್ಚಲೆಂದು ನಗ್ರಹವ ನಾನೇ ಮಾಡಿ ನಿನಗೆ ಗುರುವೇಷ್ಟನೇ ವಿಗೆಯಿಂದು ಉಸಿರ ಪರಿಮಳವಾಗಿ ಬೆಲೆಗೊಂಡ ಹೂಮೇಗೆ ರಸವೇ ಸಾಧನವಾಗಿ ಧನವೇಗೆ ಬಡಬಡೆಗೆ ನಿನ್ನು ಗುರು ಒಬ್ಬಳಿಂದ ಧನ್ಯರಾರು ಧರೆಯಲಿ ಧನ್ಯರಾರು ಈ ಧರೆಯಲಿ ಸಾಂಬವೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಇಲ್ಲಿ ಆ ಬೆಟ್ಟದ ಪ್ರವೇಶವನ್ನು ಮಾಡತಕ್ಕಂಥ ಭೈರವ ಮೊದಲಿಗೆ ಕದಳೀವನವನ್ನ ತೋರಿಸ್ತೀವಿ. ಆ ಕದಳೀವನದೊಳಗೆ ಯಾರಿದ್ರು ಅಂತ ಗೊತ್ತಲ್ಲ. ಕದಳೀವನ ಅಂದ ತಕ್ಷಣ ನಮಗೆಲ್ಲರೂ ನೆನಪು ಬರೋದು ವೈರಾಗ್ಯನಿಧಿಯಾಗಿರ್ತಕ್ಕಂಥ ಆ ಅಕ್ಕ ಮಹಾದೇವಿ ಇರುವಂತಹ ಸ್ಥಳ ಕದಳೀವನ. ಹೌದಲ್ಲ? ಆ ಕದಳೀವನವನ್ನ ಭೈರವ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅಲ್ಲಿ ಇರ್ತಕ್ಕಂಥ ಭಯಾನಕರವಾಗಿರ್ತಕ್ಕಂಥ ಒಂದು ಬಿಲ್ವ ವನದೊಳಗೆ ತಿರುಗಾಡಿಸ್ತಾರೆ. ಅದಾದ ನಂತರ ಕೈಲಾಸಕ್ಕೆ ಹೋಗುವಂಥ ಮುಕ್ತಿಗೆ ಅಡ್ಡವಾಗಿರುವಂಥ ಸ್ವರ್ಗದ ಊರ ಬಾಗಿಲನ್ನ ಸಿದ್ದರಾಮನಿಗೆ ತೋರಿಸ್ತಾರೆ. ಈಗ ನಾವು ನೀವೆಲ್ಲರೂ ಕೂಡ ಈಗಲೂ ಕೂಡ ಸ್ವರ್ಗದ ಬಾಗಿಲು ಅಂತ ಹೇಳುತ್ತಾರೆ. ಹೋದಾಗ ನೀವು ಅವಕಾಶ ಇದ್ರೆ ಹೋಗಿ ಬರಬಹುದು. ಆದ್ರೆ ಆ ಸ್ವರ್ಗದ ಬಾಗಿಲನ್ನ ತೋರಿಸಿ ರುದ್ರಲೋಕದ ಕೆರೆಗಳನ್ನ, ನಾಗಲೋಕದ ಅರಮನೆಗಳನ್ನ, ಅದ್ರ ಜೊತೆಗೆ ದೂರದಿಂದ ನಿಂತು ನೋಡಬಹುದಾಗಿರ್ತಕ್ಕಂಥ ಎಲ್ಲ ತಾಣಗಳನ್ನ ಸಿದ್ದರಾಮನಿಗೆ ಭೈರವ ತೋರಿಸುತ್ತಾನೆ. ಅದಾದ ನಂತರ ವಿಷ್ಣು ಭಜನೆ ಮಾಡಿರುವುದನ್ನ, ಹಾಗೆಯೇ ಇಂದ್ರ ಆರಾಧಿಸಿರುವುದನ್ನ, ಅದರ ಜೊತೆಗೆ ಬ್ರಹ್ಮ ಉಪಕರಿಸಿರುವುದನ್ನ, ಹಾಗೆಯೇ ಮುನಿಗಳೆಲ್ಲರೂ ಕೂಡ ಸ್ಮರಿಸಿ
ಅರ್ಚಿಸಿರುವಂತಹ ಜಾಗವನ್ನ ತೋರಿಸ್ತಾ ಹೋಗ್ತಾ ಹಾಗೆ ಮುಂದೆ ಮಹಾದೇವತೆಗಳು ಮೆಚ್ಚಿಸಿ ದ್ವಾದಶ ಸೂರ್ಯರು ಓಲೈಸಿ ಸದಾಕಾಲ ಚಂದ್ರನು ನಮಸ್ಕರಿಸಿರುವಂತಹ ಜಾಗವನ್ನ ತೋರಿಸ್ತಾ ಹೋಗುತ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಅಗ್ನಿಯು ಬೋಧಿಸಿರುವುದನ್ನು ತೋರಿಸ್ತಾನೆ. ಹಾಗನೇ ಗಿರಿಜೆಯು ಭಾವಿಸಿ ಆ ಪರಮಾತ್ಮನನ್ನ ಸೇರುವಂತಹ ಜಾಗವನ್ನ ತೋರಿಸ್ತಾನೆ. ಅದರ ಜೊತೆಗೆ ಸಿರಿಯ ಸರಸ್ವತಿಯನ್ನ ನಾವು ಬಹಳ ಸರಿ ಸರಸ್ವತಿ ಅಂದ ತಕ್ಷಣನೇ ಯಾರು ಹೇಳ್ತೀವಿ? ಜ್ಞಾನವನ್ನ ಸರಸ್ವತಿ ಅಂತ ಹೇಳ್ತೀವಿ. ಆದ್ರೆ ಶ್ರೀಶೈಲದೊಳಗೆ ಸಿರಿ ಸರಸ್ವತಿ ಸಿಗ್ತಾರೆ. ಸಿರಿ ಅಂದ್ರೆ ಸಂಪತ್ತು. ಸಂಪತ್ತುಳ್ಳವಂತಹ ಸರಸ್ವತಿ ಯಾವ ಗಿರಿಯೊಳಗೆ ಸಿಗುತ್ತಾಳ ಅಂದ್ರೆ ಅದು ಕೇವಲ ಶ್ರೀಶೈಲದ ಗಿರಿಯೊಳಗೆ ಮಾತ್ರ ಸಿಗುತ್ತಾಳ. ಅದನ್ನ ಭೈರವ ತೋರಿಸ್ತಾ ಹೋಗುತ್ತಾನೆ. ಹಾಗೇನೆ ಮುಂದೆ ಹೋಗ್ತಾ ಹೋಗ್ತಾ ಅವನು ಪರಿಪೂರ್ಣವಾಗಿ ಮುಕ್ತಿಯನ್ನ ಧ್ಯಾನಿಸಿ ವರಗಳನ್ನ ಬೇಡಿ ಯಾವ್ಯಾವ ಜಾಗಗಳಲ್ಲಿ ಯಾರ್ಯಾರು ಮನೋರಥವಾಗಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿದ್ರಲ್ಲ ಅವೆಲ್ಲ ಕ್ಷೇತ್ರಗಳನ್ನ ತೋರಿಸ್ತಾ ಮುಂದೆ ಹೋಗುತ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ಶ್ರೀಶೈಲದಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಬೇತಾಳಗಳನ್ನ, ನಾನಾ ವಿಧವಾಗಿರ್ತಕ್ಕಂಥ ಕಣ್ಣುಗಳನ್ನ, ಬಹಳ ವಿಚಿತ್ರವಾಗಿರುವಂತಹ ಅಂಗಗಳಲ್ಲಿ ಕಣ್ಣುಗಳಿರ್ತಾವ ಅವರಿಗೆ. ಅದರ ಜೊತೆಗೆ ಕೆಲವರ ಬೆನ್ನಲ್ಲಿ ಬಾಯಿ ಇರ್ತದ, ಅವ್ರನ್ನು ತೋರಿಸ್ತಾರ. ಇನ್ನೂ ಕೆಲವರ ನೆತ್ತಿಯೊಳಗ ಹೊಟ್ಟೆ ಇರ್ತದ, ಅವ್ರನ್ನು ತೋರಿಸ್ತಾರ. ಇನ್ನೂ ಕೆಲವರ ಕೊರಳಲ್ಲಿ ಯೋನಿ ಇರ್ತದ, ಅದನ್ನ ತೋರಿಸ್ತಾರ. ಹಾಗೆ ಮುಂದೆ ಅವರಿಗೆ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ಅಂಗಗಳನ್ನ ಇರತಕ್ಕಂಥ ಮಹಾ ವಿಚಿತ್ರವಾಗಿರುವಂತಹ ವ್ಯಕ್ತಿಗಳನ್ನ ತೋರಿಸ್ತಾ ರೌದ್ರಾಕಾರದಲ್ಲಿರ್ತಕ್ಕಂಥ ರಾಕ್ಷಸರನ್ನ ತೋರಿಸ್ತಾರೆ. ಆ ನಂತರ ಸತಿಯರಿದ್ರೂ ಕೂಡ ಉರಿದು ಹಳ್ಳಗಳಲ್ಲಿ ತೇಲಿಕೊಂಡು ಹೋಗುವಂತವ್ರು ತೋರಿಸ್ತಾರೆ. ಕೆಂಡದ ತೊಲೆಗಳನ್ನ ತೋರಿಸ್ತಾರೆ. ಹಾಗೇನೆ ಮುಂದೆ ಕಡಲುಗಳನ್ನ, ವಿಷದ ಬಾವಿಗಳನ್ನ ತೋರಿಸ್ತಾ ಹೋಗುತ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಮುಂದೊಂದು ಮಾರಿಯ ಮನೆ ಬರ್ತದೆ. ಅದು ಕೊಲ್ಲುವ ಮಾರಿಯ ಮನೆಗಳನ್ನ, ಮೃತ್ಯುವಿನ ಬೀಡುಗಳನ್ನ ಅಲ್ಲಿದ್ದ ಅವೆಲ್ಲವನ್ನೂ ಭೈರವ ಸಿದ್ದರಾಮನಿಗೆ ತೋರಿಸ್ತಾ ಮುಂದೆ ನಡ್ಕೊಂಡು ಹೋಗುತ್ತಾನೆ. ಸಿದ್ದರಾಮನು ಕತ್ತರಿಯ ವಾಣಿಯನ್ನ ಹೊಕ್ಕು ವಿಷವನ್ನ ಕುಡಿದು ಉದಯದ ಪಾತಾಳವನ್ನ ಏರಿದನು. ಆನಂತರ ಪಾಪಿಯ ಕೂಸನ್ನು ಎತ್ತಿದನು, ಮೋಹಿನಿ ಗಜವನ್ನ ಹತ್ತಿದನು ಅಂತ ಹೇಳಿಕೊಂಡು ಹೋಗ್ತಾರೆ. ಮುಂದೆ ಕುಮಾರಧಾರೆಯನ್ನ ಹತ್ಕೊಂಡು ಸುತ್ತಲೂ ಇದ್ದಂತ ಬಿಲ್ವದ್ವಾರವನ್ನ ಹೋಗ್ತನು. ಅವನಿಗೆ ಯಾವ್ದು ಆಗಲ್ಲ ಅಂತ ಹೇಳಂಗಿಲ್ಲ. ಅಲ್ಲಿ ಯಾವ್ಯಾವ್ದು ಅಸಾಧ್ಯ ಇತ್ತಲ್ಲ ಅದೆಲ್ಲದನ್ನೂ ಕೂಡ ಸಾಧಿಸ್ತಾ ಹೋಗ್ತಾನೆ. ಹಂಗ ಹೋಗ್ತಾ ಅವನು ವಜ್ರಲೇಪನವನ್ನ ಹಿಡಿತಾನೆ. ಇವನ್ನೆಲ್ಲ ಮಾಡಿದ ಸಿದ್ದರಾಮನನ್ನು ಭೈರವ ಭಾಪು ಸಿದ್ಧಗಣಪತಿ ಅಂತ ಕೊಂಡಾಡ್ತಾನೆ. ಹಾಗೆ ಅವನನ್ನ ಸ್ತುತಿಸಿ ಕೈ ಮುಗಿದು ನಿಲ್ಲುತ್ತಾನೆ ಭೈರವ ಏನ್ ಅನ್ಕೊಂಡಿರ್ತಾನೆ? ಇವನ್ನೆಲ್ಲ ತೋರಿಸಿದ ಮೇಲೆ ಸಿದ್ದರಾಮ ಓಡಿ ಹೋಗ್ಬಿಡ್ತಾನ. ಸಿದ್ದರಾಮ ಇವನ್ನೆಲ್ಲ ತಡ್ಕೊಳ್ಳೋದಿಲ್ಲ ಅಂತ ಅವನ್ ಅನ್ಕೊಂಡಿರ್ತಾನ. ಆದ್ರೆ ಇವನು ಯಾವ್ಯಾವನ್ನ ತೋರಿಸಿದ್ದಲ್ಲ ಅವೆಲ್ಲದರಲ್ಲೂ ಕೂಡ ಸಹಜವಾಗಿ ಸಿದ್ದರಾಮ ಅದ ಆಡ ಕೆಡದು ಅವೆಲ್ಲವನ್ನು ಕೂಡ ಅನುಭವಿಸ್ತಾನೆ. ವಿಷ ನಾವು ಕುಡಿಯಕ್ಕಾಗ್ತದ? ಇಲ್ಲ.
ಆದ್ರ ಸಿದ್ಧರಾಮ ವಿಷಕ್ಕೆ ಅಂಜಂಗಿಲ್ಲ. ಯಾಕ? ಅವರ ಸಾಕ್ಷಾತ್ ಶಿವಸ್ವರೂಪನಾಗಿದ್ದಾನ, ಶಿವನ ಅಂಶೋದ್ಭವನಾಗಿದ್ದಾನ. ಹಾಗಾಗಿ ಅವನು ಏನು ಮಾಡ್ತಾನ? ಆ ವಿಷವನ್ನು ಕೂಡ ಕುಡಿತಾನ. ವಿಷ ಕುಡಿದ ಒಬ್ಬನೇ. ಯಾರು? ನಮಗೂ ನಿಮಗೂ ಎಲ್ಲರಿಗೂ ಗೊತ್ತದ, ಹೌದಿಲ್ಲ? ಅವನು ಒಬ್ಬನಿಗೆ ಸಾಧ್ಯವಾಗಿರೋದನ್ನ ಮತ್ತೊಬ್ಬ ಮಾಡಿದಾನಂದ್ರೆ ಅದು ಸಿದ್ಧರಾಮ ಮಾತ್ರ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಾವು ಇವತ್ತು ಸ್ಮರಣೆ ಮಾಡ್ಕೋಬೇಕಾಗ್ತದೆ. ಅವನನ್ನ ವಿಷಕಂಠ ಅಂತೀವಿ, ನೀಲಕಂಠ ಅಂತೀವಿ, ಪರಮಾತ್ಮ ಅಂತೀವಿ. ಅವನಿಗಂತೂ ಅವನು ಅಶಕ್ತರನ್ನು ಶಕ್ತರನ್ನು ಮಾಡುವಂತಹ ಶಕ್ತಿ ಅದ. ಅದಕ್ಕೆ ಸಿದ್ದರಾಮನಿಗೆ ಆ ಶಕ್ತಿಯನ್ನು ಕೊಟ್ಟಿರೋದ್ರಿಂದ ಸಿದ್ದರಾಮನನ್ನು ಮಾಡುವುದು ಸಾಧ್ಯ ಆಗಿದೆ ಹೊರತು ನಮ್ಮನಿಂದ ಅದು ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ಪರಮಾತ್ಮ ಕೆಳಗ್ ಬೀಳುವಂತ ಯತ್ಯಾನ ಅಲ್ಲ, ಅವನ ಅಂಗದ ಸ್ಪರ್ಶ ಆಗದಲ್ಲ. ಅದಕ್ಕೆ ಆ ಸಿದ್ದರಾಮನಿಗೆ ಆ ಶಕ್ತಿ ಬಂದಿರ್ತದೆ. ನಮಗ್ ಬಾ ಅಂತ ಬರ್ತದ, ನಮಗ್ ಬರ್ತದ. ಎಂತ ಶಕ್ತಿ ಬರ್ತದ? ಯಾರನ್ನಾದ್ರೂ ಬೈಯೋ ಶಕ್ತಿ ಬರ್ತದ, ಯಾರನ್ನಾದ್ರೂ ಹೊಗಳೋ ಶಕ್ತಿ ಬರ್ತದ, ಯಾರಿಂದ ನಮಗೆ ಏನೇನ್ ಲಾಭ ಆಗಬೇಕಾಗ್ತದಲ್ಲ ಅದನ್ನ ಹಾಗೆ ಮಾಡಿ ಪಡಿಬೇಕು ಅನ್ನೋ ಶಕ್ತಿ ನಮಗೆ ಬರ್ತದೆ. ಇದಕ್ಕೇನು ಯಾರು ಕಲಿಸೋದು ಬೇಕಾಗಿಲ್ಲ, ಯಾರು ಕಲಿಸ್ಬೇಕಲ್ಲ, ಇದಕ್ಕೆ ಯಾರು ಕಲಿಸೋದು ಬೇಕಾಗಿಲ್ಲ. ಆದ್ರ ಕಲಿಸ್ಬೇಕಾಗಿತ್ತು ಯಾವುದನ್ನ, ಯಾವುದು ಅಸಾಧ್ಯ ಆಗಿರ್ತದೋ, ಯಾವುದನ್ನ ನಾವು ಗೆಲ್ಲೋದಕ್ಕೆ ಸಾಧ್ಯ ಇದೆಯೋ ಅದನ್ನ ಗೆಲ್ಲುವಂತ ಶಕ್ತಿ ಯಾರಿಗೆ ಬರ್ತದಲ್ಲ ಅವರನ್ನ ಶರಣ ಅಂತ ಕರೆಯೋದಕ್ಕೆ ಸಾಧ್ಯ ಆಗ್ತದ. ಅದರ ಸ್ವರ್ಣದಲ್ಲಿ ಸಿದ್ದರಾಮನನ್ನು ನಾವೆಲ್ಲ ಶರಣ ಅಂತ ಕರ್ಕೊಂಡಿರ್ತೀವಿ, ಹೌದು. ಅಂಥ ಸಿದ್ದರಾಮ ಮುಂದುವರೆದು ಅವನು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕ್ಷೇತ್ರಗಳ ಪರಿಚಯವನ್ನ ಮಾಡಿಕೊಂಡು ಹೋಗ್ತಾನೆ. ಅಲ್ಲಿಗೆ ಭೈರವನಿಗೆ ಈಗಾಗಲೇ ಅವನು ಏನು ಶಕ್ತಿ ಅಂತ ಗೊತ್ತಾಗ್ಬಿಟ್ಟಿರ್ತದೆ. ಯಾರಿಗೆ? ಭೈರವನಿಗೆ. ಭೈರವ ಯಾವಾಗ ಅವನು ಯಾವುದಕ್ಕೂ ಭಯ ಬೀಳೋದಲ್ಲ. ಭೈರವ ಅಂದ್ರೆ ಅವನೇ ಕಾವಲುಗಾರ. ಅಲ್ಲಿರ್ತಕ್ಕಂಥ ಕ್ಷೇತ್ರಗಳಿಗೆಲ್ಲ ಕಾವಲುಗಾರ ಯಾರು ಅಂದ್ರೆ ಭೈರವ. ಆ ಭೈರವ ನನ್ನ ಅವತಾರ ಕಂಚಿಲ್ಲ ಸರಿ, ಆದ್ರೆ ಇಲ್ಲಿರ್ತಕ್ಕಂಥ ಯಾವ ಅವತಾರಕ್ಕೂ ಇವನು ಅಂಜೋದಿಲ್ಲ ಅಂದ ಮೇಲೆ ಇವನು ಸಾಮಾನ್ಯ ಭಾಗಕ್ಕಲ್ಲ ಅಂತ ತಿಳ್ಕೊಂಡು ಅವನನ್ನ ಕೊಂಡಾಡ್ತಾನೆ. ಕೊಂಡಾಡಿ ಕೈ ಮುಗಿದು ನಿಂತುಕೊಂಡು ಹೇಳುತ್ತಾನೆ, ಅಪ್ಪ ನೀನು ಬಹಳಷ್ಟು ವಿಶಿಷ್ಟವಾಗಿರುವಂತಹ ಪುರುಷ, ನೀನು ಅಂಥಿಂತ ಪುರುಷ ಅಲ್ಲ, ಸಿದ್ಧ ಕುಲಕ್ಕೆ ಪತಿಯಾಗಿದ್ದೀಯ. ಆ ಸಿದ್ಧ ಕುಲದ ಪತಿ ನೀನು ಅಂತ ಅವನು ಕೊಂಡಾಡಿ ಆ ಸಿದ್ದರಾಮನಿಗೆ ಹೇಳುತ್ತಾನೆ. ಹಾಗೆ ಹೇಳುತ್ತಾ ಹೇಳುತ್ತಾ ಮುಂದೆ ಕಡಿಯ ಕಡಲನ್ನ, ಹೊಗೆಯ ಹಳ್ಳವನ್ನ, ಆನಂತರ ಬೀಳುರಿಯ ಮಡುಗಳನ್ನ, ಕಂಡದ ತೊರೆಯನ್ನ ಆಯ್ದು ಮುಂದೆ ಅವನು ಆವರಿಸಿದ್ದ ನಂಜಿನ ಮಂಜನ್ನು ದಾಟಿ ನಡೆದನು ಸಿದ್ಧರಾಮ ಅನ್ನುವಂಥದ್ದನ್ನ ಈ ಚರಿತ್ರೆಯಲ್ಲಿ ಹೇಳಿಕೊಂಡು ಬರ್ತಾರೆ. ನಂಜು ಅಂತ ಯಾವುದು ಕರೀತಾರ ಅಂತ ಗೊತ್ತಲ್ಲ? ಯಾವುದಕ್ಕೆ ನಂಜಂತ? ನಾಯಿ ಕಡದಲ್ಲಿ ನಂಜು ಬರ್ತದ, ಹಾವು ಕಡದಲ್ಲಿ ನಂಜು ಬರ್ತದ. ನೀವು ಹೇಳ್ತೀರಿ, ಹೌದಿಲ್ಲ? ನಮಗೆ ಅದೇ ನಂಜು. ಯಾಕೆ? ಅದರಿಂದ ನಮಗೆ ತೊಂದರೆ ಆಗ್ತದ, ಅದರಿಂದ ನಾವು ಸಾಯ್ತೀವಿ, ನಮಗೆ ಜೀವಕ್ಕೆ ಆಪತ್ತು ಬರ್ತದ, ಅದಕ್ಕೆ ಅದನ್ನ ನಾವು ನಂಜು ಅಂತ ಕರಿತೀವಿ, ಹೌದು. ಆದ್ರೆ ಶರಣರಿಗೆ ಯಾವುದು ನಂಜು ಅಂದ್ರ ಯಾವುದು ಮಾಯ ಅದಲ್ಲ, ಯಾವುದು ಮೋಹ ಅದಲ್ಲ, ಯಾವುದು ಕಾಮ ಅದಲ್ಲ, ಯಾವುದು ಕ್ರೋಧ ಅದಲ್ಲ. ಆ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅನ್ನುವಂಥ ಹರಿಷಡ್ ವರ್ಗಗಳೇನಿದ್ದಾವಲ್ಲ ಇವನ್ನೇ ನಂಜು ಅಂತ ಕರ್ಕೊಂಡು ಹೋಗ್ತಾರೆ. ಅಂಥ ನಂಜನ್ನ ದಾಟಿ ಹೋದವನು ಯಾರು ಅಂದ್ರ ಅದು ಸಿದ್ಧರಾಮ ಅಂತ ಹೇಳ್ತಾರ.
ಅದಕ್ಕೆ ಸಿದ್ಧರಾಮ ಬಹಳಷ್ಟು ವಿಶಿಷ್ಟವಾಗಿರುವಂತಹ ಶಕ್ತಿ ಪುರುಷ ಅಂತ. ನಾವು ನೀವು ಆಗಕ್ಕಾಗ್ತದೆ ಇಲ್ಲ. ಅದಕ್ಕೆ ಇವತ್ತು ಆ ಸಿದ್ಧರಾಮ ಇವೆಲ್ಲವನ್ನು ದಾಡ್ತಾ ಮುಂದೆ ಶ್ರೀಶೈಲದ ಪರ್ವತವನ್ನ ಎಲ್ಲ ಕುರುಹುಗಳನ್ನ ಪರ್ವತದ 4 ಬಾಗಿಲನ್ನ ನೋಡ್ತಾ ಮುಂದೆ ಹೋಗುತ್ತಾನ. ಆನಂತರ 48 ಗಾವದ ವಿಸ್ತಾರವಾಗಿರ್ತಕ್ಕಂಥ ಎಲ್ಲಾ ಕೌತುಕಗಳನ್ನ ನೋಡಿ ಸಿದ್ಧರಾಮ ಶಿವನಲ್ಲಿಗೆ ಬಂದು ನಮಸ್ಕಾರ ಮಾಡುತ್ತಾನೆ. ಅದಾದ ನಂತರ ಆಗ ಶಿವನು ಇವನನ್ನ ತೊಡೆಯ ಮೇಲೆ ಕುಳ್ಳುರಿಸಿ ಏನೆಲ್ಲ ಅದ್ಭುತಗಳನ್ನ ಕಂಡೆಯಲ್ಲ ಅಂತ ಶಿವನು ಕೇಳ್ತಾನ. ಅವಾಗ ಸಿದ್ಧರಾಮ ಹೇಳ್ತಾನ, ನಾವು ನೀವಾಗಿದ್ರೆ ಬಹಳ ಚಂದ ಹೇಳ್ತೀವಿ. ಏನಂತ? ನಾನು ಅಲ್ಲಿ ಕರಡಿ ಕಂಡೆ, ಹುಲಿ ಕಂಡೆ, ಸಿಂಹ ಕಂಡೆ. ಆ ಸಿಂಹ ಕಂಡಾಗ ಬಹಳ ಭಯ ಆಯ್ತು ಅಂತ ಹೇಳ್ತಿದ್ವಿ. ದೆವ್ವ ಭೂತ ರಾಕ್ಷಸ ಕಂಡಾಗ ಏನಂತ ಹೇಳ್ತಿದ್ವಿ? ಆಶ್ಚರ್ಯ ಅಂತ ಹೇಳ್ತಿದ್ವಿ. ಕಣ್ಣು ಇಲ್ಲಿ ಬಂದಿತ್ತು, ಕಿವಿ ಇಲ್ಲಿ ಬಂದಿತ್ತು, ತಲೆ ಇಲ್ಲಿ ಬಂದಿತ್ತು. ತಲೆ ಮೇಲೆ ಹೊಟ್ಟೆ ಬಂದಾದ್ರೆ ಯಾರಿಗೆ ಆಶ್ಚರ್ಯ ಆಗೋದು? ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಆಗ ಎಲ್ಲವನ್ನೂ ನೋಡಿದ್ದ ಕರೆ ಸಿದ್ಧರಾಮ. ಆಗ ಅವರಿಗೆ ಆಶ್ಚರ್ಯ ಅನ್ನೋದೇ ಆಗಿದ್ದಿಲ್ಲ. ಅವಾಗ ಪರಮಾತ್ಮ ಕೇಳುತ್ತಾನ, ನೀನ್ ಏನೆಲ್ಲ ನೋಡಿ ಬಂದಿಲ್ಲ, ಏನೇನ್ ನೋಡಿ ಬಂದಿ ಅಂತ ಕೇಳುತ್ತಾನ. ಅವಾಗ ನಾನು ಏನೂ ನೋಡಿಲ್ಲ ಅಂತ ಸಿದ್ಧರಾಮ. ಪರಮಾತ್ಮ ನಾನು ಏನೂ ನೋಡಿಲ್ಲ ಅಂತ ಸಿದ್ಧರಾಮ ಹೇಳುತ್ತಾನ. ಅಲ್ಲೋ ಮತ್ತೆ ಭೈರವನಿನ ಕರ್ಕೊಂಡು ಹೋಗಿದ್ನಲ್ಲ, ಮತ್ತೆ ಕರ್ಕೊಂಡು ಹೋದ ನೀ ಏನು ನೋಡ್ಲಿಲ್ಲ. ಅವನು ಹೇಳ್ತಾನ, ಅಲ್ಲ ಭೈರವ ಏನೋ ಕರ್ಕೊಂಡು ಹೋಗಿದ್ದ ಕರೆ, ಕರ್ಕೊಂಡು ಹೋದ ಹಿಂಗೆಲ್ಲ ತೋರಿಸಿದ, ನನಗೇನು ಕಾಣ್ತಿಲ್ಲ, ಅದೇನು ಆಶ್ಚರ್ಯ ಅನ್ನಿಸ್ಲಿಲ್ಲ. ಯಾಕ? ಅವೆಲ್ಲವೂ ಇರುವಂತ ನಿನ್ನನ್ನೇ ಕಂಡಿರೋ ನನಗ ಅದ್ಯಾ ಅದರಲ್ಲಿ ಏನದ ಅಂತ ನಾನು ಏನು ನೋಡ್ಲಿಲ್ಲ. ನಾನ್ ನೋಡ್ತಿರೋದು ನಿನ್ನ ಪಾದದೊಳಗ ಆ ಬ್ರಹ್ಮಾಂಡವೇ ಇರುವಂತಹ ನಿನ್ನನ್ನ ನೋಡಿದ ಮೇಲೆ ಆ ಬ್ರಹ್ಮಾಂಡವೇ ನೀನಾಗಿರುವಾಗ ನಿನಗಿಂತ ಆಶ್ಚರ್ಯ ಇನ್ನೇನದ ಭಗವಂತ ಅಂತ ಸಿದ್ಧರಾಮ ಮಲ್ಲಿಕಾರ್ಜುನಿಗೆ ಕೇಳ್ತಾನೆ. ಅಂತ ಭಾವ ಆ ಬಾಲಕ ಸಿದ್ಧರಾಮ ಅಷ್ಟೊಂದು ಆ ಭಗವಂತನ ಲೀಲೆಗಳನ್ನ, ಭಗವಂತನ ಇರುವಿಕೆಯನ್ನ ಕಂಡಾಗ ಅಂದ್ರ ನಮಗೂ ನಿಮಗೂ ಎಷ್ಟು ವಯಸ್ಸಾಗ್ಯದ? ನಮಗೆಲ್ಲ ವಯಸ್ಸಾಗ್ಯದ ಕರೆ. ಆಗ ವಯಸ್ಸಿಗೆ ತಕ್ಕನಾಗಿ ಜ್ಞಾನವೂ ಇರಬೇಕಲ್ಲ, ಹೌದು? ನಮಗೇನಾಗ್ಯದ? ಮಂತ್ರಕ್ಕೆ ಹೋಗುದದ, ನಮಗ ನಂಜು ಏರ್ಯಾದ, ನಮಗ ಅವನೇನೇ ದಾಟ್ಕೊಂಡು ಹೋಗಿ ಬಂದಲ್ಲ ಅವೆಲ್ಲ ಅಂಟ್ಕೊಂಡ್ ಬಂದ. ಅಗ್ನಿ ಸುರುತ್ತದ, ಯಾವುದನ್ನು ಸುರುತ್ತದ? ನಮ್ಮ ಮನಸ್ಸನ್ನು ಸುರುತ್ತ. ದ್ವೇಷದ ಅಗ್ನಿ ಅದಲ್ಲ, ನಮ್ಮ ನಿತ್ಯವೂ ಸುರುತ್ತಾನೆ ಹೋಗುತ್ತದೆ. ಅದನ್ನು ಯಾರು ಬಿಟ್ಟಿ? ಅಲ್ಲಿ ಸಿದ್ಧರಾಮ ಯಾರನ್ನೂ ದ್ವೇಷ ಮಾಡ್ತಿರ್ಲಿಲ್ಲ. ಅದಕ್ಕೆ ಅಗ್ನಿ ಅವನೇನು ಮಾಡಲ್ಲ. ಅವನ ಮನಸ್ಸನ್ನ ಅಗ್ನಿ ಸುಡಲ್ಲ, ಅದಕ್ಕೆ ಅಗ್ನಿಯನ್ನು ದಾಟಿ ಬಂದ. ಈ ಏನು ಮಾಯೆಯ ನಂಜರಲ್ಲ ಅದು ಅವನಿಗೆ ಏರ್ಲಿಲ್ಲ. ಯಾಕೆ? ಅವನು ಯಾವನು ಅದನ್ನ ಅಂಟಿಸ್ಕೊಳ್ಳಿಲ್ಲ, ಅದಕ್ಕೆ ಅವನದನ್ನು ಏರ್ಲಿಲ್ಲ. ವಿಷ ಅವನನ್ನ ಪ್ರಾಣ ತೆಗೀಲಿಲ್ಲ. ಯಾಕೆ ತೆಗೀಲಿಲ್ಲ? ವಿಷಯದ ಆಸೆಗೆ ಅವನು ಹೋಗಲಿಲ್ಲ. ಅದಕ್ಕೆ ವಿಷ ಅನ್ನೋದು ಅವನಿಗೆ ಯಾವುದೂ ಕೂಡ ತಟ್ಟಲಿಲ್ಲ. ಆ ವಿಷವೇ ಅಮೃತವಾಗಿ ಆ ಪರಮಾತ್ಮನ ಒಲವಿಗೆ ಪಾತ್ರನಾದ ಅನ್ನೋದಕ್ಕೆ ನಾವು ನೀವೆಲ್ಲರೂ ಕೂಡ ಇವತ್ತು ಅವನ ಸ್ಮರಣೆ ಮಾಡ್ತೇವೆ ಹೊರತು ಅವನು ನಮ್ಮ ನಿಮ್ಮಂಗ ಇದ್ದಿದ್ದ ಇಲ್ಲ. ಅದಕ್ಕೆ ಯಾವಾಗಲೂ ಕೂಡ ಭೂಮಿಗೆ ಬರುವಂತ ಅವತಾರ ಪುರುಷರು ಏನಿರ್ತಾರಲ್ಲ ಅವರೆಲ್ಲರೂ ಅದೆಲ್ಲದನ್ನು ಗೆಲ್ಲೋದಕ್ಕ ಬಂದಿರ್ತಾರ. ಅವರೆಲ್ಲರೂ ಅದು ಯಾವುದನ್ನು ಅಂಟಿಸ್ಕೊಳ್ಳಾರ್ದಂಗ
ನಿಮ್ಮೆಲ್ಲರಿಗಿಂತ ವಿಭಿನ್ನವಾಗಿರ್ತಾರೆ. ಅದಕ್ಕೆ ಅವರು ವಿಶೇಷ ಪುರುಷರಾಗಿ ಶರಣರಾಗಿ ನಮ್ಮೆಲ್ಲರೂ ಕೂಡ ದರ್ಶನ ಕೊಡುತ್ತಾರ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮೊಳಗೆ ಬಹಳಷ್ಟು ಜನ ಮನಸ್ಸೊಳಗೆ ನಾವು ಹಂಗಾಗ್ಬೇಕು ಅನ್ನೋ ಆಸೆ ಅದ ಕರೆ ಅದಲ್ಲ. ಯಾರು ಕೆಟ್ಟವರಾಗಬೇಕು ಅಂತದ, ನನ್ನ ಮಗ ಕೆಟ್ಟವಾಗ್ಲಿ ಅಂತ ಯಾರು ಬಯಸ್ತೀರ? ಇಲ್ಲ. ಈ ಲೋಕದೊಳಗೆ ಎಲ್ಲರೂ ಕೂಡ ನಾವು ಉತ್ಕೃಷ್ಟರೇ ಆಗ್ಬೇಕು, ನಾವು ಶ್ರೇಷ್ಠರೇ ಆಗ್ಬೇಕು ಅಂತಾನೆ ಬೆನ್ನು ಹತ್ತೀವಿ. ಆದ್ರೆ ನಮ್ಮೊಳಗ ಮರೆವು ಅನ್ನುವಂಥ ಅರಿವು ಕೊರತೆ ಏನದಲ್ಲ, ಅದು ನಮ್ಮನ್ನ ಬಾಧಿಸ್ತದ. ಅದಕ್ಕೆ ನಾವ್ಯಾರು ಕೂಡ ಅಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮುಂದೆ ಸಿದ್ಧರಾಮ ಆ ಶಿವನಿಗೆ ಏನೆಲ್ಲ ಉತ್ತರ ಕೊಡ್ತಾನ ಅನ್ನೋದೇನದಲ್ಲ, ಅದನ್ನ ನಾವು ಇವತ್ತು ತಿಳ್ಕೋಬೇಕಾಗುತ್ತೆ. ನಾವು ನೀವು ಏನು ಉತ್ತರ ಕೊಡ್ತೀವಿ, ಸಿದ್ಧರಾಮ ಏನು ಉತ್ತರ ಕೊಟ್ಟ, ಆ ಸಿದ್ಧರಾಮೇಶ್ವರ ಪರಮಾತ್ಮನ ಜೊತೆಗೆ ಹೇಗೆ ಸಂಬಂಧ ಇಟ್ಟುಕೊಂಡ, ಆ ಸಂಬಂಧಕ್ಕೂ ನಮಗೂ ಇರುವಂತ ಸಂಬಂಧ. ಇವತ್ತು ನಮಗೂ ಗುರುಗಳ ಬಗ್ಗೆ, ದೇವರ ಬಗ್ಗೆ ಸಂಬಂಧ ಅದಾವ. ಆ ಸಂಬಂಧ ಇದೀಗ ನೀವೆಲ್ಲ ಇಲ್ಲಿ ಬಂದು ಕೂತಿದ್ದು, ಅದೇ ಸಂಬಂಧ ಇರ್ಲಿಲ್ಲ ಬಂದು ಕೂಡ್ತಿದ್ರೆ ಇಲ್ಲಿ ಹೌದು. ನಮಗೆ ಏನು ಸಂಬಂಧ ಅಂದ್ರ ಸಿದ್ಧರಾಮ ಇಲ್ಲೋ ಒಬ್ಬ ಸಿದ್ಧರಾಮ ಬಂದ. ಆ ಸಿದ್ಧರಾಮೇಶ್ವರ ನಮಗಿವತ್ತು ಇಲ್ಲಿ ಕರ್ಕೊಂಡ್ಬಂದು ಕೂಡ್ಸ್ಯಾನ ಅಂದ್ರ ನಮ್ಮ ಮನಸ್ಸಿನೊಳಗ ಅವನ ಅದಾನ ಅಂತಾನೆ ಅಲ್ಲ. ಆ ಮನಸ್ಸಿನ ಸಂಬಂಧ ನಮಗ್ ಅದ ಅನ್ನೋದಕ್ಕೆ ನಾವು ಇಲ್ಲಿವರೆಗೂ ಬಂದೀವಿ, ಹೌದಿಲ್ಲ? ಆದ್ರೆ ಇಲ್ಲಿಂದ ಹೋಗುವಾಗ ಮರೆತು ಹೋಗ್ತೀವಿ. ಇಲ್ಲಿ ಬಂದಾಗ ಸಿದ್ದರಾಮನ ನೆನೆಸ್ಕೊತೀವಿ, ಇಲ್ಲಿ ಬಿಟ್ಟು ಹೋಗುವಾಗ ಸಿದ್ದರಾಮನ ಮರೆತು ಹೋಗ್ತೀವಿ, ಹೌದಿಲ್ಲ? ನಮ್ಮ ಸಂಬಂಧ ಅಷ್ಟಕ್ಕೆ ಅದ. ದೇವರ ಗುಡಿಗೆ ಹೋಗ್ಬೇಕಾದ್ರೆ ಸಿದ್ದರಾಮ ನೆನಪಾಗ್ತಾನ, ಗುಡಿ ಒಳಗೆ ಹೋಗಿ ಕೈ ಮುಗಿಬೇಕಾದ್ರೆ ಸಿದ್ದರಾಮ ನೆನಪಾಗ್ತಾನ. ಅವನು ಕೇಳಿಕ್ಕೆ ವರ ಕೇಳಬೇಕಲ್ಲ, ನಮ್ಮ ಕಷ್ಟ ನೀಗ್ಸಪ್ಪ ಅಂತ ಪ್ರಾರ್ಥನೆ ಮಾಡ್ಬೇಕಲ್ಲ, ಅವಾಗ ಸಿದ್ದರಾಮ ನೆನಪಾಗ್ತಾನ. ಯಾವಾಗ ಕಷ್ಟ ತೀರ್ತದಲ್ಲ, ಕಷ್ಟ ತೀರಿದ ತಕ್ಷಣ ನಾನು ಗಳಿಸಿದೆ, ನಾನು ಮಾಡಿದೆ, ನನ್ನಿಂದ ಆಯ್ತು, ನಂದೇ ಎಲ್ಲ, ನಾನಿರ್ಲಿಲ್ಲ ಅಂದ್ರ ಅನ್ನೋ ಪದ ಬರ್ತದ. ಅವಾಗ ಸಿದ್ದರಾಮ ಎಲ್ಲ ಹೋದ ಯೋಚನೆ ಮಾಡ್ಕೋಬೇಕಲ್ಲ. ಆದ್ರ ಸಿದ್ದರಾಮ ಹಾಗಿರ್ಲಿಲ್ಲ. ಸಿದ್ದರಾಮ ಹೇಗಿದ್ದ ಅಂದ್ರ, ಅಪ್ಪ ಪರಮಾತ್ಮ ನಿನ್ನೊಳಗ ಇರುವಂತ ಈ ಜಗತ್ತಿನೊಳಗ ನಿನ್ನನ್ನು ನೋಡಿದ್ರೆ ಸಾಕು, ಎಲ್ಲಾ ನೋಡ್ದಂಗ ಆಗ್ತದ. ನೀನೇ ನನಗ ಸಿಕ್ಕ ಮೇಲೆ ಈ ಜಗತ್ತಿನೊಳಗೆ ನೋಡೋದಕ್ಕೆ ಮತ್ತೇನದ? ನಾನೇನ್ ನೋಡಕ್ ಹೋಗ್ಲಿ ಭಗವಂತ, ನನಗ್ಯಾಕ ಭಯ ಆಗ್ತದ? ಕಳಿಸ್ದೋ ನೀನದಿ, ಹೋದೋ ನಾನದಿ. ನಾನು ಹೋದಲ್ಲಿ ನೀನಿಲ್ಲೇನು? ನಾನು ಹೋದಲ್ಲಿ ನೀನಿಲ್ಲೇನು? ನಿನ್ನ ಜೊತೆಗೆ ನಾನಿರಬೇಕಾದ್ರೆ ನನಗೆ ಯಾಕೆ ಭಯ ಆಗ್ತದ ಅಂತ ಸಿದ್ಧಾಂತ. ನಾವಾಗಿದ್ರೆ ನಮ್ಮೊಳಗ ಪರಮಾತ್ಮ ಕೂತ್ಕೊಂಡಿದ್ರು ಕೂಡ ಎಲ್ಲಾ ಮಾಡ್ಕೊಂಡು ಹೊರಗೋಗ್ಬೇಕು, ಹೌದಲ್ಲ? ನಮಗೂ ಅವ್ರಿಗೂ ಇರಬೇಕ ಅಷ್ಟೇ. ಅದಕ್ಕೆ ಯಾವಾಗಲೂ ಕೂಡ ನಮ್ಮ ಮನಸ್ಸು ಹೇಗಿರಬೇಕು ಅಂದ್ರ ಅಚಲವಾದ ಭಕ್ತಿ ಇರಬೇಕು, ಸುಜ್ಞಾನದ ಸುಳಿಯನ್ನ ಕಿವಿಯೊಳಗ ಹಾಕೋತಿರಬೇಕು, ಸದಾ ಆನಂದವನ್ನು ಕೊಡುವಂತ ಪರಮಾತ್ಮನ ಧ್ಯಾನ ಮಾಡ್ತಿರ್ಬೇಕು. ಅಂದಾಗ ಮಾತ್ರ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ, ಹೊರತು ಅದರೊಳಗೆ ಕಲ್ಮಶ ಹಾಕೊಂಡಿದ್ವಿ ಅಂದ್ರೆ ನಮ್ಮ ಮನಸ್ಸು ಯಾವತ್ತೂ ಸ್ವಚ್ಛ ಆಗೋದಿಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಮುಂದೆ ಆ ಪರಮಾತ್ಮ ಕೇಳಿದ ಮೇಲೆ
ಅವಾಗ ಮಗು ಯಾವ ಆಶ್ಚರ್ಯವನ್ನು ನೀನು ಕಾಣಲಿಲ್ವಾ? ಯಾವ ಆಶ್ಚರ್ಯವನ್ನು ನೀ ಕಂಡೆ ಅಂತ ಪರಮಾತ್ಮ ಮತ್ತು ಪದೇ ಪದೇ ಕೇಳ್ತಾನೆ ಹೋಗ್ತಾನೆ. ಅವಾಗ ದಿವ್ಯವಾದ ಅಮೃತವನ್ನ ಉಂಡ ಮೇಲೆ ಜೇನು ರುಚಿ ಹತ್ತದೇನೋ ಪರಮಾತ್ಮ, ಮಲಯ ಅಮೃತನೇ ಕುಡಿಸಿದೀಯ, ಆ ಅಮೃತ ಕುಡಿದ ಮೇಲೆ ಜೇನಿನ ಸವಿ ಯಾವ ಲೆಕ್ಕಪ್ಪ? ಅಮೃತ ಕುಡಿದವನಿಗೆ ಜೇನೆ ಹಾಕಬೇಕು ಅಂತ ಸಿದ್ಧರಾಮ ಕೇಳುತ್ತ. ನಮಗ ಅಮೃತ ಅಂದ್ರೆ ಜೇನು, ಯಾಕೆ ಪಂಚಾಮೃತದೊಳಗೆ ಅದು ಒಂದು ಅಮೃತ ಆಯ್ತದೆ, ಹೌದಿಲ್ಲ? ಪಂಚಾಮೃತ ಆದ ತಕ್ಷಣ ನಾವ್ ಯಾವ್ದನ್ನು ನೋಡ್ತೀವಿ? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಕಲಸಕ್ರಿ ಇದ್ರೆ ಸಾಕು ನಾವು ಅಮೃತ ಅಂತ ತಿಳ್ಕೊತೀವಿ. ಯಾಕಂದ್ರೆ ನಮ್ಮ ಮೂಲಕ ಅಷ್ಟೇ ಅಮೃತ ಅಂತ. ಆದ್ರೆ ದೇವತೆಗಳಿಗೆ ಅದು ಅಮೃತ ಅಲ್ಲ. ದೇವತೆಗಳ ಅಮೃತನ ನಾವೇನಾದ್ರೂ ಒಂದು ಸಾರಿ ಸವದೀವಿ ಅಂದ್ರ ನಮಗ ಅಮರರಾಗುವಂತ ಶಕ್ತಿ ಬರುತ್ತದ. ನಾವು ಸಾವನ್ನೇ ಕಾಣದೇ ಇರುವಂತ ಶಾಶ್ವತವಾದ ದಿವ್ಯ ಶಕ್ತಿಗಳಾಗಿ ಹೋಗ್ತೀವಿ. ಆದ್ರೆ ನಮ್ಮ ಅಮೃತದಲ್ಲ ಭೂಮಿಯೊಳಗಿರುವವರೆಗೂ ಮಾತ್ರ ನಮ್ಮನ್ನ ಪವಿತ್ರ ಮಾಡ್ತದೆ ಹೊರತು ಭೂಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋದ್ವಿ ಅಂದ್ರೆ ಅದಕ್ಕೆ ಕೆಲಸ ಇರೋದಿಲ್ಲ. ನಮ್ಮ ಶರೀರ ಶುದ್ಧಿಗೆ ಆ ಪಂಚಾಮೃತಗಳು, ಅದರ ಜ್ಞಾನದ ಶುದ್ಧಿಗೆ ಆ ಅಮೃತ ಏನು ಕೆಲಸ ಮಾಡೋದಿಲ್ಲ. ಜ್ಞಾನದ ಅಮೃತಕ್ಕೆ ಎಂತ ಅಮೃತ ಬೇಕು ಅಂದ್ರೆ ಈಗೇನು ಈ ಸಿದ್ದರಾಮನ ಚರಿತ್ರೆಯನ್ನ ಕೇಳ್ತಿದ್ರಲ್ಲ, ಇಂಥ ಶರಣರ ಚರಿತ್ರೆಗಳೇ ಜ್ಞಾನದ ಅಮೃತಗಳೇ ಹೊರತು ಮತ್ತೊಂದಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದಾಗ ಮಾತ್ರ ನಮಗ ಆ ಅಮೃತದ ಸವಿಯೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಿಮ್ಮ ಭಾಗದೊಳಗೆ ಆಗಿ ಹೋಗಿರತಕ್ಕಂಥ ಚಳಗುರುಕಿ ಯದಿತಾತ ಆಗಿರ್ಬೋದು, ನಮ್ಮ ಉಜ್ಜಯಿನಿಯ ಸಿದ್ಧಲಿಂಗ ಭಗವಂತರಾಗಿರಬಹುದು, ಅವರ ಚರಿತ್ರೆಗಳೇನಿದಾವಲ್ಲ ಅವು ಅಮೃತದ ಚರಿತ್ರೆಗಳು. ಅವು ಉಳಿಸೋದಲ್ಲ ಅಮೃತವನ್ನೇ. ಗಂಗಾಧರ ಜಗತ್ತುಗಳ ಚರಿತ್ರೆಯನ್ನ ಕೇಳಿಬಿಟ್ರೆ ರೋಮಗಳು ಕೂಡ ಎದ್ದು ನಿಲ್ಲುತ್ತೆ. ಯಾವ ಕಲಬುರಗಿ ಶರಣಬಸಪ್ಪನ ಚರಿತ್ರೆ ಕೇಳ್ತೀವಲ್ಲ ಅಷ್ಟೂ ಲೀಲೆಗಳು ಯಾವ್ದಾದ್ರು ಜಗತ್ತುಗಳ ಲೀಲೆಗಳಲ್ಲಿ ಸಿಗುತ್ತವೆ ಅಂದ್ರೆ ಅದು ಕೇವಲ ವೀರಗಂಗಾಧರ ಜಗತ್ತಿನ ಲೀಲೆಗಳಲ್ಲಿ ಮಾತ್ರ ನಾವು ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಅಂತ ಅಮೃತವನ್ನ ಬೇರೆ ಎಂದು ನಾವು ಸವಿಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಂಥ ಅಮೃತ ಸಿಕ್ಕರೆ ನಾವು ಅಮರರಾಗ್ತೀವಿ. ನಮಗೇನು ನಿತ್ಯ ಸಿಗುತ್ತವಲ್ಲ ಆ ಅಮೃತ ಸಮುದ್ರ ಮತ್ತೊಂದು ದಿವಸ ನಾವು ಮತ್ತೆ ಲಯ ಆಗಬೇಕಾಗ್ತದೆ. ಅದಕ್ಕೆ ಅಂತಹ ಅಮೃತವನ್ನ ಕುಡಿಯುವಂತ ಯೋಗ ನಿಮ್ಮದು ನಮ್ಮದು ಆಗದಲ್ಲ, ಇದೇ ಭಾಗ್ಯ ಅಂತ ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಮುಂದೆ ದೇವತೆಗಳಿಗೆ ಮನುಷ್ಯರಿಗೆ ಭಗವಂತ ಹೇಳುತ್ತಾನ, ಅವನಿಗೆ ಇಷ್ಟೆಲ್ಲ ತಿಳ್ಕೊಂಡಿ ಅಂದ ಮೇಲೆ ನೀನು ನಿಮ್ಮೂರಿಗೆ ಹೋಗಿಬಿಡು, ನಿಮ್ಮೂರೊಳಗ ಹೋಗಿ ನೀನು ವಾಸ ಮಾಡಬೇಕು ಅಂತ ಹೇಳಿದಾಗ ಸಿದ್ದರಾಮನಿಗೆ ಭಯ ಆಗ್ತದೆ. ಯಾಕಂದ್ರ ಅಮೃತ ಸಿಕ್ಕದ, ಆ ಪರಮಾತ್ಮನ ಜೊತೆಗಿರುವಂತಹ ಯೋಗ ಸಿಕ್ಕದ, ಇವನು ಬಿಟ್ಟು ಹೋದ್ರೆ ನನಗೆ ಹ್ಯಾಕ್ ಸಾಧ್ಯ ಆಗ್ತದೆ? ತಾಯಿಯನ್ನ ಅಗಲಿದ ಕನ್ನದಂತಾಗ್ತೀನಿ ಅಂತ ಅವನು ಬಯಸ್ತಾನೆ. ಅದಕ್ಕೆ ಸಿದ್ದರಾಮ ಹೇಳ್ತಾನ, ಅಪ್ಪ ನಾನು ಹೋಗಬೇಕೆ? ನಾನು ಹೋಗಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ತಾನ. ಅದಕ್ಕೆ ಇವನು ಹೇಳ್ತಾನ, ನೋಡು ನಿನಗ ಈ ಏನು ಜಗತ್ತದಲ್ಲ, ಜಗತ್ತಿನೊಳಗಿರ್ತಕ್ಕಂಥ ದೇವತೆಗಳಿಗೆ, ಅಲ್ಲಿರ್ತಕ್ಕಂಥ ಶರಣರಿಗೆ, ಮನುಷ್ಯರಿಗೆ ಎಲ್ಲರಿಗೂ ಗುರುವಾಗುವಂತಹ ಶಕ್ತಿ ನಿನಗದಪ್ಪ. ನೀನು ಸಾಮಾನ್ಯವಂತಹ ವ್ಯಕ್ತಿ ಅಲ್ಲ. ಅದಕ್ಕ ನೀನು ಭಯ ಪಡಬೇಡ. ನೀನು ಉತ್ಕೃಷ್ಟವಾಗಿರುವಂತಹ ಗುರುವನ್ನ ಪಡಿತೀಯ. ಅದಕ್ಕ ನೀನು ಶ್ರೇಷ್ಠನಾಗಿರುವಂತಹ ಪುರುಷನಾದ ಮೇಲೆ ಭಯ ಅನ್ನುವಂಥದ್ದು ನಿನಗೆ ಬರಬಾರದು ಅನ್ನುವಂಥದ್ದನ್ನ ಪರಮಾತ್ಮ ಅವನಿಗೆ ಉಪದೇಶ ಮಾಡುತ್ತಾನೆ. ನೋಡು, ನೀನು ದೇವತೆಗಳಿಗೆ ಮನುಷ್ಯರಿಗೆ ನೀನೇ ಗುರು. ಲೋಕದ ಜನಕ್ಕೆ ತಿಳುವಳಿಕೆಯನ್ನ
ನಿನಗೆ ಅನುಗ್ರಹಿಸ್ತೀನಿ. ನಾನು ನಿನಗೆ ಅನುಗ್ರಹಿಸಿದ ಮೇಲೆ ನಿನಗ್ಯಾಕೆ ಭಯ ಅಂತ ಪರಮಾತ್ಮ ಕೇಳುತ್ತಾನ. ಹಾಗ ಕೇಳಿದ ಮೇಲೆ ಏನಾಗ್ತದೆ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಮುಂದೆ ತಿಳ್ಕೊಳ್ಳುವಂಥವ್ರಾಗೋಣ. ಈಗ ಗವಾಯಿಗಳು ಒಂದು ಹಾಡನ್ನ ಹಾಡಿ ಮತ್ತೆ ಮುಂದೆ ಪುರಾಣವನ್ನು ಮುಂದುವರಿಸ್ತಾರೆ. ಅಲ್ಲಿವರೆಗೂ ನಾವು ಕೂಡ ಆನಂದ. ಸಂಭಜೈನ ಪಾರ್ವತಿ ಶಿವ ಹರ ಹರ ಮಹಾದೇವ ಸಿದ್ದರಾಮೇಶ್ವರ ಮಹಾರಾಜ ಕೀ ಜೈ. ವಿಷವನ್ನೇ ಕುಡಿದ ಒಮ್ಮೆ ಯಮನನ್ನೇ ತಡೆದ ಒಮ್ಮೆ ಭಕ್ತಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಬದ್ಧನಿಗೆ ಕೊಟ್ಟ ದೇವರು ಬೇಕಾದ ಬದಕೆ ಕೈಲಾಸವನ್ನೇ ಕೊಡುವನು. ಜತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಜತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಟ್ಟೆಯ. ಅಮ್ಮಮ್ಮ ಅವನ ಮಹಿಮೆಯನು ನೀನು ಬಲ್ಲೆಯ. ಜತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಜತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಟ್ಟೆಯ. ಅಮ್ಮಮ್ಮ ಅವನ ಮಹಿಮೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಬಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಬಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಭೂಮಿಯನ್ನು ಬಳಿದು ಮೈಗೆಲ್ಲ ವಿಷಸರ್ಪ ಹಿಡಿದು ಕೊರಳಲ್ಲಿ ಸುತ್ತಿ ಕೊಟ್ಟರು. ಆಯಾಗಿ ಕೊರಳಲ್ಲಿ ಸುತ್ತಿ ಕೊಟ್ಟರು. ಜೊತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಜೊತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಟ್ಟೆಯ. ಅಮ್ಮಮ್ಮ ಅವರ ಮಹಿಮೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ. ಒಬ್ಬರಿಗೆಯೂ ಎಂದು ಬಯಸಲ್ಲ. ನೀನು ಬೆಟ್ಟ ಹೂವಂತ ಹುಡುಗ ಹುಡುಕುವ, ಹಣ್ಣಾದ ಮನವ ಕಂಡಾಗ ಅಲ್ಲೇ ನಿಲ್ಲುವ. ಜೊತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಜೊತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ. ವಿಷವನ್ನೇ ಕುಡಿದ ಒಮ್ಮೆ ಯಮನ
ನನ್ನೊಳಗೆ ಹುರಿವ ಬೆಂಕಿಯ ಮುಚ್ಚಿಟ್ಟು ಕೊಟ್ಟು ಭಗವಾನ ಶಿವನ ಕಂಡೆಯ ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ 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 ಶಿವ ಮಹಾದೇವ ಸಿದ್ದರಾಮೇಶ್ವರ ಮಹಾರಾಜ ಕಿ ಕೆಂಗೆಸೆವ ನಾಲ್ಕು ಬಾಗಿಲು ಶಿವಾಲಯ ಕಳಸಂಗಳೆ ಕಳಸವಾಗುತ್ತ ನಂದೀಶ್ವರಂ ಭೃಂಗೆಯಂ ವೀರಶಿವ ಕಳಸಾಚಾರ್ಯರ ಮಲ್ಲಿನಾಥ ನೆಡೆಯ ಲಿಂಗರಾಯದ ಕಳಸ ಗುರು ಕಳಸವಾದಿತ ನಗರೇ ಗುರುವಾಗಿ ಭರಗಳು ಅಪ್ರಮಿಸಿ ಶೋಧಿಸಿದ ಪುಣ್ಯವನ್ನು ಪುಟಬಿಟ್ಟಂತಿರೇ ಪುಟಬಿಟ್ಟಂತಿರೇ ಉದಯವಪ್ಪಂ ಕೂಡುತ್ತ ಮಾಂಗಲಿಕ ಮೂಡಿದ ಗೂಢಲಿಂಗಮಂ ತೋಜಿ ಪಂಚಾಕ್ಷರಿಯ ಹೃದಯಮಂ ತಿಳಿಪಿ ನಿಜ ಪತ್ನಿಯಂ ಗುರು ಪೂಜೆಯಾಗಿ ಕೈಗೊಂಡು ಬಳಿಕ ಮೊದಲೇ ನಾಮವನು ದೀಕ್ಷಾನವಿತ್ತು ಹೃದಯ ವಿಚಾರಮಂ ನೆನಕೊಂಡು ನಡೆ ನಡಿಗೆ ಕನ್ನಡಿಯ ನಿಜರಲಿ ಎಲೆ ಸಿದ್ದರಾಮಯ್ಯ ನಿನ್ನ ಮನದ ಅಂಜಿಕೆಯ ಫಲಿಸಿದೆ ನಿನ್ನ ಮನದ ಅಂಜಿಕೆಯ ಫಲಿಸಿದೆ ನಿನ್ನ ನೆಲೆಗೆ ಹೋಗೆಂದೆಡ ನುಡಿಗಾದ ಕಬ್ಬುದ ಕೂರಂಭುಜದ ಕಿವಿಯಲಿ ಸಲಿಸಿದನ್ನಾಗಿ ತೊಲಗಿಸಿ ಮಲಮಂ ಮನಗುತ ಮಾತೆ ಪಿತರೇಂಗೊಡ ಹೋಗಬೇಕೆಂದನು ಕಡು ವಿಚಾರವ ಮಾತೆಯೇ ಪಿಡ ನುಡುಕು ಮುಮ್ಮಡಿಗಳಿಲ್ಲದ ಮಾತುಗಳನ್ನೇ ನಂಬಿಕೊಂಡರೆ ಕೊಲ್ಲು ಬೀಗಿನಾನೆಂದು ನಿಮ್ಮಡಿಗಳನ್ನ ಮುಟ್ಟುತ್ತ ನಿಮ್ಮೊಡನೆಲ್ಲರೂ ಸರಳ ಬೆಸನಡೆದು ದೋಷಮಂ ಹುಡಿಗಟ್ಟಲೆಂದು ಹುಟ್ಟಿದ ನಿನ್ನ ನಾನಿಲ್ಲಿ ಮಡಗವನೆ ಮಗನೇ ಕತ್ತಲೆಯ ಮೃತ್ಯುವನ್ನು ಮಡುವುದೇ ಮೋದಗಿ ಎಂದನು ಸಂಭ್ರಮ ಭಗವತಿ ಶಿವಹರ ಮಹಾದೇವ ಸಿದ್ದರಾಮೇಶ್ವರ ಮಹಾರಾಜ ಕಿ ಎತ್ತನಾಡುಂ ಹೊಗಳಲ್ ಹೇಳಕೆಂದಡಿ ನಂದು ಹೋಗೆನೆವು ನಿನ್ನಂತರಾರೆಯದರಿಸಿ ಮತ್ತೆ ಧರೆಯೋಂ ನೋಡ ಬಿದನೀಗಲು ಕತ್ತುಹರ ಮಹಾದೇವ ನಿನಗೆಂದು ಓಂ ತಂದೆ ಪಿತ್ತೆ ಹೇಳವನ ತನು ಮುಂದೆ ಹೋದು ಗಂಡು ದೇವ ಹೇಳೆಂದನು ದೇವ ಹೇಳೆಂದನು ಕಂದಕ್ಕೆ ಕಡೆಗಿನ್ನ ರಾಜವದನೇ ನಿದರೆ ನುಡಿ ನುಡಿ ತಡೆಗೆ ನಡೆದನ್ನು ಹಿಂದಗೋಡೆ ಬಂದು ನೀನು ಹಿಡಿದು ಬಿಟ್ಟು ನಂಬಿಟ್ಟು ಕಳೆಯ ನಿಂದಲ್ಲಿ ನಿಂದು ನಡೆ ನಡೆದು ಕರೆದೋಡು ಎಂದು ಬೇಡವ ನಿಂದ ಬರವಂ ಇಂತೆಂದು ಮಾಡ್ಬೆಂದು ನಂಬುಗೆಯಿಂದಲೇ ಸಾಂಬಲೇ ನಮ ಭಗವತಿ ಶಿವಹರ ಹರ ಮಹಾದೇವ ಸಿದ್ದರಾಮೇಶ್ವರ ಮಹಾರಾಜ ಕಿ ಯಾವಾಗ ಪರಮಾತ್ಮ ಸಿದ್ಧರಾಮ
ನೀನು ಎಲ್ಲರಿಗೂ ಗುರುವಾಗುವಂತಹ ಶಕ್ತಿ ಉಳ್ಳವನು, ನಿನಗೆ ನಾನೇ ಗುರುವಾಗಿ ಅನುಗ್ರಹಿಸ್ತೀನಿ ಅಂತ ಹೇಳಿದ್ನೋ ಸಿದ್ಧರಾಮನಿಗೆ ಬಹಳಷ್ಟು ಆನಂದ ಆಯಿತು. ಆನಂದ ಆಗಿ ಪರಮಾತ್ಮನಿಗೆ ಹಾಗಾದ್ರೆ ಆಚಾರ್ಯರು ಯಾರು, ದೀಕ್ಷೆ ಮಾಡಬೇಕಾದ್ರೆ ಆಚಾರ್ಯರು ಬೇಕಲ್ಲ, ಹಾಗಾದ್ರೆ ನನಗೆ ದೀಕ್ಷೆ ಮಾಡುವಂತಹ ಆಚಾರ್ಯರು ಯಾರು ಅಂತ ಕೇಳುತ್ತಾರೆ. ಅದರ ಜೊತೆಗೆ ಪಂಚಕಲಶ ಕೊಡಬೇಕಲ್ಲ, ದೀಕ್ಷೆ ಮಾಡಬೇಕಾದ್ರೆ ಸಂಪ್ರದಾಯ ಪಂಚಕಲಶಗಳನ್ನ ಹೂಡಬೇಕು. ಹಾಗಾಗಿ ಪಂಚಕಲಶಗಳು ಏನಿದ್ದಾವೆ, ಆಗ ಪರಮಾತ್ಮ ಹೇಳ್ತಾನ ಶ್ರೀಶೈಲದಲ್ಲಿರ್ತಕ್ಕಂಥ 4 ದೇವಾಲಯಗಳೇನಿದ್ದಾವಲ್ಲ, ದೇವಾಲಯಗಳ ಕಲಶಗಳೇ ಪಂಚ ಚತುರ್ಕಲಶಗಳು. 5ನೇ ಕಲಶ ಯಾವುದು ನಾನು ಗುರುವಾಗಿರುವಂತಹ ನಾನು 5ನೇ ಕಲಶ ಮಲ್ಲಿನಾಥ, ಮಲ್ಲಿಕಾರ್ಜುನನೇ 5ನೇ ಕಲಶ ಆಗಿರುತ್ತಾನೆ. ಹಾಗಿದ್ದುಕೊಂಡು ಭಗವಂತ ಅವನಿಗೆ ದೀಕ್ಷೆ ಮಾಡಬೇಕಾದ್ರ ಈ 4ರನ್ನ ಅಲ್ಲಿ ಆಚಾರ್ಯರಾಗಿ ನೇಮಿಸ್ತಾರೆ. ಯಾರ ಆ 4 ಅಂದ್ರೆ ನಂದಿ, ಷಣ್ಮುಖ, ಭೃಂಗಿ ಮತ್ತ ವೀರೇಶ್ವರ. ಆ ವೀರೇಶ್ವರ, ನಂದಿ, ಷಣ್ಮುಖ, ಭೃಂಗಿ ಇವರು 4 ಜನ ಏನಿದಾರಲ್ಲ, ಇವರು ಆಚಾರ್ಯರಾಗಿ ಪೌರೋಹಿತ್ಯವನ್ನು ವಹಿಸಿಕೊಡ್ತಾರೆ. ಪುರೋಹಿತರು ಬೇಕಲ್ಲ, ದೀಕ್ಷೆ ಮಾಡಬೇಕಾದ್ರೆ ನಿಮ್ ಸಾರ್ವ ಹೆಂಗದ ಹಂಗ ಮಂತ್ರ ಹೇಳಕ್ ಪುರೋಹಿತರು ಬೇಕಾಗ್ತದೆ. ಹಾಗ ನಂದಿಗಣಾದಿ ವೀರೇಶ್ವರ ವೀರಭದ್ರನವರೆಗೂ ಕೂಡ ಅಲ್ಲಿ ಆಚಾರ್ಯರಾಗಿ ಮಾಡಿ ಪರಮಾತ್ಮ ಹೋಗಿ ಆ ತಂದೆ ತಾಯಿ, ನೀವು ತಂದೆ ತಾಯಿ ಅಂತ ಏನು, ಭ್ರಮರಾಂಬ ಮತ್ತು ನೀನು ಇದ್ದೀರಲ್ಲ, ನೀವು ನನಗೆ ತಂದೆ ತಾಯಿ ಅಲ್ಲೇನು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಪರಮಾತ್ಮ ಹೇಳ್ತಾನ, ಹೌದು ನಿನ್ನ ಪ್ರೀತಿಗೆ ನಾನು ಒಲಿತೀನಿ, ಕರೆ ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ನಾನು ಇರ್ತೀನಿ, ನೀನು ಎಲ್ಲಿ ನಿಲ್ತೀಯೋ ಅಲ್ಲಿ ನಾನು ಇರ್ತೀನಿ, ನೀನು ಎಲ್ಲಿ ಕೂಡ್ತೀಯೋ ಅಲ್ಲಿ ನಾನು ಕೂಡ್ತೀನಿ, ನೀನು ಹಿಂದೆನೆ ನಾನು ಬರ್ತೀನಿ, ಹೋಗು ನೀನು ಅಂತ ಹೇಳ್ತಾರ ಪರಮಾತ್ಮ. ಅವಾಗ ಅವನು ಹೇಳ್ತಾನ, ಹಾಗಾದ್ರೆ ನೀನು ಪಕ್ಕ ಬರ್ತೀಯ ನನಗಿಂತ, ನೀನು ಬರ್ತೀನಿ ಅನ್ನೋದಾದ್ರೆ ನಾನು ಹೋಗ್ತೀನಿ, ಆದ್ರ ಬರೀ ನೀನು ಒಬ್ಬನೇ ಬರಂಗಿಲ್ಲ. ಬರಬೇಕಾದ್ರ ಈ ಹ್ಯಾಗ ಶ್ರೀಶೈಲದೊಳಗ ಇಷ್ಟೆಲ್ಲಾ ಶಕ್ತಿ ಅದಲ್ಲ, ಈ ಶ್ರೀಶೈಲಕ್ಕ ಇಷ್ಟೆಲ್ಲಾ ಶಕ್ತಿ ಅದಲ್ಲ, ಆ ಎಲ್ಲಾ ಶಕ್ತಿಯನ್ನ ತಗೊಂಡು ನನ್ನ ಸೊನ್ನಲಿಗೆ ನೀನು ಬರ್ತೀನಿ ಅಂದ್ರ ನಾನು ಹೋಗ್ತೀನಿ ಅನ್ನುವಂಥದ್ದನ್ನ ಆ ಪರಮಾತ್ಮನಿಗೆ ಸಿದ್ದರಾಮಯ್ಯ ಹೇಳ್ತಾರ. ಆಗ ಪರಮಾತ್ಮ ಅವನಿಗೆ ಮಾತು ಕೊಡ್ತಾರ, ಆಯ್ತಪ್ಪ ನೀನು ಮುಂದೆ ಹೋಗು, ನಾನು ನಿನ್ನ ಹಿಂದೆ ಬರ್ತೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರ, ನೀನ್ ನನಗೆ ಮೋಸ ಮಾಡೋದಲ್ಲ, ನೀನು ಸುಮ್ಮನೆ ಮಾತು ಕೊಟ್ಟು ಮೋಸ ಮಾಡಲ್ಲ ಅಂದ್ರೆ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ. ಅದಕ್ಕೆ ಪರಮಾತ್ಮ ನೀನು ಮೋಸ ಮಾಡಲ್ಲ ಅಂತ ಮಾತು ಕೊಡು, ನಾನು ಹೋಗ್ತೀನಿ ಅಂತ. ಆಗ ಪರಮಾತ್ಮ ಆಯ್ತಪ್ಪ, ನಾನು ಯಾವತ್ತೂ ನೀನು ಸುಳ್ಳು ಹೇಳೋದಿಲ್ಲ, ನಿನ್ನ ಪ್ರೀತಿ ನಾನೆಲ್ಲ ಹೊಂದಿದ್ದೀನಿ, ಅದಕ್ಕೆ ನೀನು ಮುಂದೆ ಹೋಗು, ನಾನು ಬರ್ತೀನಿ ಅಂತ ಹೇಳಿ ಅವನನ್ನ ಸೊನ್ನಲಿಗೆ ಈ ಕಡೆಗೆ ಕಳಿಸ್ತಾನೆ. ಅನ್ನೋದಿಗೆ ಇವತ್ತಿನ ಪುರಾಣವನ್ನು ಮುಗಿಸಿ ಸಮಯ ಬಹಳ ತಗೊಂಡಿವಿ ಅಂತ ಕಾಣಿಸ್ತೀವಿ. ನಮಗ ಆ ಸಮಯ ಎಷ್ಟು ಇರ್ತದ ಅನ್ನೋದನ್ನು ನೋಡ್ಕೊಂಡೇ ಹೋಗ್ಬೇಕಾಗ್ತದೆ. ಯಾಕಂದ್ರೆ ನಾಳೆ ನೀವೆಲ್ಲ ಬರ್ಬೇಕು. ಇವತ್ತೊಂದು ದಿವಸ ನಾವೆಲ್ಲ ಬಂದು ಏನೋ ಹೇಳಿ ಹೋಗ್ಬಿಡ್ತೀವಿ, ನಾಳೆ ಮತ್ತೆ ಆ ಸ್ವಾಮಿಗಳಿಗೆ ತೊಂದರೆ ಆಗಬಾರದಲ್ಲ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ನಾವು ಮುಗಿಸ್ಬೇಕಾಗ್ತದೆ. ಅದಕ್ಕೆ ನಿಮ್ಮ ಸಮಯವನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಈ ಚರಿತ್ರೆಯನ್ನ ಈಗ ಮೊದಲ ಮಾಡಬೇಕಾಗ್ತದೆ. ಅದಕ್ಕಿಂತ ಪೂರ್ವಗಳು ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಕೇಳಕ್ ನೀವು ತಯಾರಿದ್ರಿ, ನಾನೇನೋ ಹೇಳಕ್ ತಯಾರಿರ್ತೀನಿ, ಅವ್ರ ಕೂದ್ರ ನೀವು ತಯಾರಿರ್ಬೇಕು. ಹಾಡೇನಿಲ್ಲ, ಹಾಡ ಪ್ರೀತಿಯಿಂದ ನಿಮ್ಮ ಊರೊಳಗ ಈ ಎಲ್ಲಾ ಪುರಾಣ ಮಾಡ್ಕೊಂಡು ಹೋಗ್ತೀರಿ. ಜೊತೆಗೆ ಬಂದಿರೋ ಸ್ವಾಮಿಗಳನ್ನು ಮನೆಗೆ ಕರ್ಕೊಂಡು ಹೋಗಿ ಪ್ರತಿಯೊಬ್ಬ ಭಕ್ತರು ಕೂಡ ಪ್ರಸಾದ ಮಾಡಿಸಿ ಚಂದಮಾರಾಧನೆಯೊಳಗಡೆ ಇದನ್ನ ಪುನೀತರಾಗ್ತಿದ್ದೀರಿ. ಇಷ್ಟೆಲ್ಲ ಮಾಡುವಂತಹ ನೀವು ಈ ಪುರಾಣದೊಳಗೆ ಬರ್ತಕ್ಕಂತಹ ಚರಿತ್ರ ನಾಯಕನನ್ನ ಸದಾಕಾಲ ಮನಸ್ಸೊಳಗಿಟ್ಟುಕೊಂಡು ನೀವು ಸಿದ್ದರಾಮರಾಗಲಿ ಇರುವಂತ ಮಾತನ್ನ
ಈ ಸಮಯದೊಳಗೆ ನಾವೆಲ್ಲ ಮನಸಾರೆ ದೇವರಿಗೆ ಹರಸಿ ಇವತ್ತಿನ ದಿವಸ ಈ ದಿನದ ಭಿನ್ನ ಸೇವೆಯನ್ನ ಮತ್ತು ದಾಸೋಹದ ಸೇವೆಯನ್ನ ಮಾಡಿರ್ತಕ್ಕಂಥ KM ನಾಗರಾಜ ಸ್ವಾಮಿಯವರು ನಾಗರಾಜ್ ಗೌಡರು ಬಹಳ ಆತ್ಮೀಯತೆಯಿಂದ ನಮ್ಮನ್ನು ಕಲಾವಿದರನ್ನು ಎಲ್ಲರನ್ನೂ ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸಿ ಬಹಳ ಆನಂದ ಪಟ್ಟ. ನಮ್ಮ ಸಮಯ ಬಹಳ ಆಗಿದೆ, ಇಲ್ಲೂ ಸಮಯ ಬಹಳ ಆಯ್ತು, ಅಲ್ಲೂ ಸಮಯ ಬಹಳ ಆಯ್ತು. ಕಾರಣ ಏನಂದ್ರೆ ಸ್ವಾಮಿಗಳಿಗೆ ನೀವು ಅಂದ್ಕೊಂಡ ಸುಲಭ ಇರೋದು. ನಿಮಗೆಲ್ಲ ಮಕ್ಕಳು ಇರ್ತಾವ, ಮೊಮ್ಮಕ್ಕಳು ಇರ್ತಾವ, ಕರ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗಂದ್ರೆ ಹೋಗ್ತಾವ. ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ನೀವ್ಯಾರು ಕೊಡ್ತೀರಿ? ನಿಮ್ಮ ಮಕ್ಕಳನ್ನ ಏನಾದ್ರು ಸ್ವಾಮಿಗಳ ಸೇವಾಕ್ ಹೋಗ್ಲಿ ಅಂತ ಬಿಡ್ತೀರಿ? ಸ್ವಾಮಿಗಳ ಸೇವಾ ಮಾಡಕ್ ಹೋದಾಗ ಮತ್ತೆ ಹಿಂತಾರೆ ಬರ್ಬೇಕು. ಜನ್ಮೂರ ಮಕ್ಕಳ ಮಾತ್ರ ಅಲ್ಲಿ ಹೋಗ್ಲಿ, ಉಳಿದ ನಮ್ಮ ಮಕ್ಕಳೆಲ್ಲ ಇಂಜಿನಿಯರ್ ಡಾಕ್ಟರ್ ಆಗಲಿ ಅಂತ ನೀವು ಬಯಸ್ತೀರಿ. ಹಂಗಿದ್ದ ನಾವು ಡ್ರೈವರ್ ಬೇಕು, ಸೇವಕರು ಬೇಕು. ಹೌದು, ಒಬ್ಬ ಕೈ ಕೊಟ್ಟಾಗ ಊಸ ಕೈ ಕೊಟ್ಟಂಗ ಇರ್ತದ. ಹಂಗಾಗಿ ಇವತ್ತು ಸೇವಾ ಮರಿನೂ ಅವನ, ಡ್ರೈವರು ಅವನ. ನಮಗೆ ಅವ್ರೊಬ್ಬ ಕೈ ಕೊಟ್ಟ ಇಬ್ರು ಕೈ ಕೊಟ್ಟಂಗ ಆಯ್ತದು. ಹಂಗಾಗಿ ಸಮಯ ಸ್ವಲ್ಪ ಅವರು ಕೈ ಕೊಡ್ಬೇಕಂತ ಕೈ ಕೊಟ್ಟಿಲ್ಲ, ಸಂದರ್ಭ ಹಂಗ ಮಾಡ್ಯಾರ ಅವ್ರಿಗೂ ಕೂಡ. ಅದಕ್ಕೆ ಸಮಯ ಬಹಳ ಆಗಿದ್ರು ಕೂಡ ತಾಳ್ಮೆಯಿಂದ ಕಾಯ್ಕೊಂಡು ಇವತ್ತು ಪ್ರಸಾದ ಮಾಡಿಸಿ ಆ ಸಿದ್ದರಾಮನ ಕೃಪೆಗೆ ಪಾತ್ರ ಆಗಿರಲ್ಲ. ಅವರಿಗೆ ಆ ಸಿದ್ದರಾಮೇಶ್ವರ ಮತ್ತು ಜಗದಾಚಾರ್ಯರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ರಕ್ಷಣೆ ಮಾಡಲಿ. ಅವರ ಮನಸ್ಸಿನೊಳಗೆ ಮಹಾದೇವ ಸದಾಕಾಲ ನೆಲೆಸಿ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಮನಸ್ಸನ್ನು ಪವಿತ್ರಗೊಳಿಸಲಿ ಮತ್ತು ಪ್ರಾರ್ಥನೆಯನ್ನ ಮಾಡ್ತಾ ಆ ಸೇವೆಯನ್ನು ಮಾಡಿರ್ತಕ್ಕಂತಹ ಭಕ್ತರಿಗೆ ಸಕಲೈಶ್ವರ್ಯಗಳು ಕೂಡ ಪ್ರಾಪ್ತ ಆಗಲಿ ಇದನ್ನ ತೋರಿಸ್ತಾ ಈಗ ನಾಳೆ ದಿನದ ಭಿನ್ನ ಸೇವೆಯನ್ನ ಹೊರಗಿನ ಸೇವೆ ಮನೆಯ ಭಿನ್ನವನ್ನ ಮತ್ತೆ ದಾಸೋಹದ ಸೇವೆಯನ್ನ ನಾಳೆ ದಿವಸ KM ಮಮತಮ್ಮನವರು ಮತ್ತು ಮಕ್ಕಳು ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಜಗದಾಚಾರ್ಯರ ಹಾಗೂ ಸಿದ್ದರಾಮೇಶ್ವರನ ಕೃಪೆ ಇದ್ದು ಅನಂತ ಸನ್ಮಂಗಲಗಳು ಉಂಟಾಗಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಹಾಗೆಯೇ ಪ್ರತಿಯೊಬ್ಬರು ಕೂಡ ಆ ಸೇವೆಯನ್ನು ಮಾಡಿ ಭಕ್ತರಾಗಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಬಹಳ ಖುಷಿ ಏನಾಗ್ತದಂದ್ರ ಇಲ್ಲಿ ಬಹಳಷ್ಟು ಜನ ನೀವು ಭಕ್ತಿಯಿಂದ ಸೇವಾ ಮಾಡ್ತೀರಿ. ಜೊತೆಗೆ ಗುರುಗಳು ಬಂದಾಗ ಬಹಳಷ್ಟು ಗೌರವದಿಂದ ಕಂಡು ಅವ್ರ ಸೇವೆಯನ್ನ ಮಾಡೋದ್ರ ಜೊತೆಗೇನೆ ಅವರಿಗೆ ತೃಪ್ತಿ ಮಾಡಿ ಕಳಿಸ್ತಿಲ್ಲ. ಇದಕ್ಕಿಂತ ಭಾಗ್ಯ ಯಾವುದೂ ಇಲ್ಲ. ಅಂಥ ಒಂದು ಸಂಸ್ಕಾರವನ್ನು ಆಗಿರ್ತಕ್ಕಂಥ ಈ ಕಾಲದ ಎಲ್ಲ ಗುರು ಹಿರಿಯರಿಗೆ ಮರಳು ಸಿದ್ಧರಿಗೆ ಮತ್ತೊಂದು ಸಾರಿ ನಾವು ಅನಂತ ಕೃತಜ್ಞತೆಗಳನ್ನ ತಿಳಿಸ್ತಾ ಆ ಜಗತ್ತುಗಳ ಕೃಪಾಶೀರ್ವಾದಕ್ಕೆ ನಾವು ನೀವು ಕೂಡ ಪಾತ್ರ ಆಗೋಣ. ಅದರ ಜೊತೆಗೆ ಇವತ್ತಿನ ಈ ಪುರಾಣದ ಸೇವೆಗೆ ಅನೇಕ ಜನ ತಮ್ಮ ಸೇವೆಯನ್ನ ಮಾಡಿದ್ದಾರೆ. ಅದರೊಳಗ ಸುಂಕಣ್ಣನವರ ನಾಗರಾಜ ಅನ್ನುವಂಥವರು ಭಕ್ತಿಯಿಂದ 501 ರೂಪಾಯಿಯನ್ನ ಈ ಪುರಾಣದ ಸೇವೆಗೆ 511 ರೂಪಾಯಿ 511 ರೂಪಾಯಿಯನ್ನ ಸೇವೆಯನ್ನ ಮಾಡಿದ್ದಾರೆ. ಅವರಿಗೆ ಸಿದ್ದರಾಮೇಶ್ವರ ಹಾಗೂ ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಿ, ಜೊತೆಗೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಜೊತೆಗೆ ಅಭಿನಂದಿಸೋಣ. ಅದರ ಜೊತೆಗೆ ಎಳ್ಳಾಂತಿ ಬಸವ ಅನ್ನುವಂಥವರು 200 ರೂಪಾಯಿಗಳನ್ನು, ಜೊತೆಗೆ ಶರಣಯ್ಯ ಸ್ವಾಮಿ ಕೊಲ್ಗುಂದಿಯವರು 201 ರೂಪಾಯಿಯನ್ನ ಕೊಟ್ಟು ಸೇವೆಯನ್ನ ಮಾಡಿದರೆ ಅವರೆಲ್ಲರೂ ಕೂಡ ಆ ಸಿದ್ದರಾಮೇಶ್ವರ ಜಗದಾಚಾರ್ಯರು ಪಂಚಾಚಾರ್ಯ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಎನ್ನುವಂತ ಮಾತನ್ನ
ಈ ಸಂದರ್ಭವನ್ನು ತಿಳಿಪಡಿಸಿ ಬಸವಪುರ ನಾಗರಾಜ್ ಅವರು ವೇದಿಕೆ ಮೇಲಿರ್ತಕ್ಕಂಥ ಮೂವರಿಗೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಹರಿಸಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕರುಣತೆ ಎನ್ನುವಂಥ ಮಾತನ್ನ ಆ ಭಗವಂತನಲ್ಲಿ ಇಡ್ತಾ ಇವತ್ತಿನ ಈ ಪುರಾಣದ ಸೇವೆಯನ್ನ ಮಂಗಲ ಮಾಡೋಣ. ನಾವು ನಿಮ್ಮೆಲ್ಲರೂ ಕೂಡ ಇಟ್ಟುಕೊಂಡು ಆ ಮಂಗಲದಲ್ಲಿ ಭಾಗಿಗಳಾಗೋಣ. ಈಗ ಕರ್ತೃಗಳಿಗೆ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಭಾಗ್ಯವಾಣಿಯಳು ಜನಿಸಿದ ಜ್ಯೋತಿ ಮಾತಾ ಪಿತರನು ಮಣಿಸಿದ ಜ್ಯೋತಿ ಮೈತ್ರಿಯ ಜ್ಯೋತಿ ಶರಣ